ಸ್ತುತಿಹರು. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ದೇವರ ಮಕ್ಕಳೇ, ನಾವು 4 ವಿಷಯಗಳಲ್ಲಿ ಜಾಗೃತರಾಗಬೇಕು ಮತ್ತೆ ಮರಳಿ ಪಡಬೇಕಾದ ಯಾವುದದು? ಗಟ್ಟಿಯಾಗಿ ಅಧಿಕಾರ, ಅಧಿಪತ್ಯ, ಪ್ರಭಾವ. ಗಟ್ಟಿಯಾಗಿ ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ. ಹಾಗೇನ ಬ್ರದರ್ ಹೇಳ್ಕೊಟ್ಟಿದ್ದು? ಅಧಿಕಾರ, ಅಧಿಪತ್ಯ, ಪ್ರಭಾವ, ಫಾದರ್ ರಾಗದಲ್ಲಿ ಬರಬೇಕು. ಪ್ರಭುತ್ವ. ಅಧಿಕಾರ, ಅಧಿಕಾರ, ಪ್ರಭಾವ. ಎಲ್ಲರೂ ಚಪಳೆ ತಡ್ತಾ ಈ ವಾಕ್ಯಗಳನ್ನು ನಿವೇದಿಸಬೇಕಾದ್ರೆ ಹೃದಯದ ಅಂತರಾಳದಲ್ಲಿ ನಂಬಿಕೆ ಇರ್ತಾ, ವಿಶ್ವಾಸ ಬಿಡ್ತಾ, ಮೊದಲನೇ ಆದಾಮನು ಕಳೆದುಕೊಂಡಿದ್ದನ್ನ 2ನೇ ಆದಾಮನು ಶಿಲುಬೆಯಲ್ಲಿ ಎಲ್ಲ ನೆರವೇರಿತು ಎಂದು ಹೇಳಿದಂತಹ ಆ ದಿನ ಶನಿವಾರ ರಾತ್ರಿ, ಶನಿವಾರದ ದಿನ ಭೂಗರ್ಭಕ್ಕೆ ಹೋಗಿ ಅಲ್ಲಿ ಮಾಡಿದ ಕಾರ್ಯ ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ. ಅಧಿಪತ್ಯ, ಪ್ರಭಾವ, ಪ್ರಭುತ್ವ. ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ. Hallelujah. 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 Psalms chapter 8 verse 6 says, ಕೀರ್ತನೆಗಳು 8:6 ಹೇಳ್ತದೆ, Thou madest him, ಒಂದು ರೀತಿಯಾದಂಥ ಗೀತೆ. thou madest him to have dominion over all the works of thy hands. ಈಗ ನೀವು ನನ್ನನ್ನು ಒಡೆಯನಾಗಿಸಿದ್ಯಾ ನಿನ್ನಯ ಕರಕೃತಿಗಳಿಗೆ. Psalms 8 verse 6 says, 8:6 ಹೇಳ್ತದೆ, Thou madest him ನನ್ನನ್ನು ಒಡೆಯನಾಗಿಸಿದೆ to have dominion over all the works of your hand, ನಿನ್ನ ಕರಕೃತಿಗಳಿಗೆ, and thou hast put him ಒಳಪಡಿಸಿದೆ all under his feet. ಸಕಲವನ್ನು ಆತನ ಪಾದದಡಿಯಗೆ. Everything is the handwork of God. ಎಲ್ಲವೂ ಸಹ ದೇವರ ಕರಕೃತಿಗಳಾಗಿದೆ. And God has anointed men ದೇವರು ಮನುಷ್ಯರನ್ನು ಅಭಿಷೇಕಿಸಿದರು, authority over all his handwork. ಎಲ್ಲ ಕೃತಿಗಳ ಮೇಲೆ ಅಧಿಕಾರವನ್ನು ಹೊಂದುವುದಕ್ಕೆ. Thou hast put all things under his feet. ನೀವು ಅದೆಲ್ಲವನ್ನು ಆತನ ಪಾದದಲ್ಲಿ ಇರಿಸಿದ್ದೀರಿ. Everything under his feet. ಎಲ್ಲವೂ ಸಹ ಆತನ ಪಾದದ ಅಡಿಯಲ್ಲಿ. That's your original status. ಅದಾಗಿದೆ ನಿಮ್ಮ ನೈಜ ಸ್ಥಿತಿ. Nothing above you. ನಿಮಗಿಂತ ಮಿಗಿಲಾದದು ಯಾವುದೂ ಇಲ್ಲ. You are above all. ನೀವು ಎಲ್ಲಕ್ಕಿಂತ ಮೇಲಿನವರಾಗಿದ್ದೀರಿ. Everything under your feet. ಎಲ್ಲವೂ ಸಹ ನಿಮ್ಮ ಕಾಲಿನ ಕೆಳಗಡೆ. This is the way you have been created. ಈ ರೀತಿಯಾಗಿ ನೀವು ಉಂಟು ಮಾಡಲ್ಪಟ್ಟಿರುವುದು. Don't ever adjust anything below this. ನೀವು ಇದಕ್ಕಿಂತ ಕೆಳಗಡೆ ಯಾವುದರೊಂದಿಗೂ ಸಹ ಅಡ್ಜಸ್ಟ್ ಆಗಬೇಡ್ರಿ. When you are adjusting with something below this, ನೀವು ಇದರ ಕೆಳಗಡೆ ಯಾವುದರೊಂದಿಗಾದ್ರೂ ಹೊಂದಾಣಿಕೆ ಮಾಡಿಕೊಳ್ಳುವುದಾದ್ರೆ, you are saying there is no difference when Jesus died on the cross. ಆದರೆ ಯೇಸು ಸತ್ತಿದ್ದಕ್ಕೆ ಯಾವುದೇ ರೀತಿಯಾದಂತ ವ್ಯತ್ಯಾಸವಿರುವುದಿಲ್ಲ. Jesus came. ಯೇಸು ಬಂದರು, Jesus died. ಯೇಸು ಸತ್ತರು. Through Jesus, ಯೇಸುವಿನ ಮುಖಾಂತರ everything is restored. ಎಲ್ಲವೂ ಸಹ ಮರಳಿ ಲಭಿಸಿತು. Everything restored. ಎಲ್ಲವೂ ಸಹ ಪುನಶ್ಚೇತನಗೊಂಡಿತು. That's why Jesus said. ಅದಕ್ಕಾಗಿ ಯೇಸು ಹೇಳಿದ್ದು, He never said, ಆತನು ಎಂದಿಗೂ ಹೇಳಲಿಲ್ಲ, only 3.5 years I got. 3.5 ವರ್ಷಗಳು ಮಾತ್ರವೇ ಕಳೆದಿದೆ ನನಗೆ. Years was passing very fast. ಈ ವರ್ಷಗಳು ಬೇಗ ಕಳೀತಾ ಇದೆ. So I was not able to accomplish everything. ನಾನು ಎಲ್ಲವನ್ನ ಪೂರ್ತಿಗೊಳಿಸಲು ಸಾಧ್ಯವಿಲ್ಲ.
latest certain things you have to finish. ಈಗ ಮುಂದಿನ ಹಂತಗಳಲ್ಲಿ ನೀವು ಮುಗಿಸಬೇಕೆಂದು 50-50. 50-50 I have accomplished 50. ನಾನು 50 ಮುಗಿಸಿದ್ದೇನೆ. Now the rest 50 is on you. ಈಗ ಮುಂದಿನ 50% ನಿಮ್ಮ ಮೇಲಿದೆ. He never said like that. ಆತನು ಎಂದಿಗೂ ಈ ರೀತಿಯಾಗಿ ಹೇಳಲಿಲ್ಲ. Jesus said, ಯೇಸು ಹೇಳಿದರು, it is finished. ಎಲ್ಲವೂ ತೀರಿತು. Matthew chapter 18 verses 28 verses 18 to 20. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19-20. Jesus never said, ಯೇಸು ಅಲ್ಲಿ ಏನು ಹೇಳಲಿಲ್ಲ. few authorities are given to me. ಕೆಲವೊಂದು ಅಧಿಕಾರಗಳು ಮಾತ್ರವೇ ನೀಡಲಾಗಿದೆ ನನಗೆ. But still, ಆದರೂ certain areas, ಕೆಲವೊಂದು ಜಾಗಗಳು still darkness only. ಇನ್ನೂ ಕತ್ತಲೆಮಯವಾಗಿದೆ. I tried my level best. ನಾನು ನನ್ನದೇ ಆದಂತಹ ಶ್ರಮವನ್ನು ವಹಿಸಿ ಪ್ರಯತ್ನಿಸಿದೆ. Unfortunately, I am not seeing my power everywhere. ದುರಾದೃಷ್ಟವಾಗಿ ನನ್ನ ಶಕ್ತಿನ ನಾನು ಎಲ್ಲೂ ನೋಡಲಾಗ್ತಾ ಇಲ್ಲ. My authority everywhere. ನನ್ನ ಅಧಿಕಾರ ಎಲ್ಲ ಜಾಗಗಳಲ್ಲಿ. He never said like that. ಈ ರೀತಿಯಾಗಿ ಹೇಳಲಿಲ್ಲ But ಯೇಸು. Jesus said, ಆದ್ರೆ ಯೇಸು ಏನನ್ನು ಹೇಳಿದ್ರು? all authority in heaven and earth is ಸರ್ವ given unto ಅಧಿಕಾರ me. ಸ್ವರ್ಗದಲ್ಲೂ ಭೂಮಿಯಲ್ಲೂ. Heaven and earth is given ಸ್ವರ್ಗದಲ್ಲೂ unto me. ಭೂಮಿಯಲ್ಲೂ ನನಗೆ ಕೊಡಲಾಗಿದೆ. Heaven and earth is given unto me. ಸ್ವರ್ಗ ಭೂಮಿ ನನಗೆ ಕೊಡಲಾಗಿದೆ. Hallelujah. ಹಲ್ಲೆಲೂಯಾ. Hallelujah. When you study the word dominion, ನೀವು ಯಾವಾಗ ಈ ಅಧಿಕಾರ ಎನ್ನುವಂತ ಪದವನ್ನ ನೀವು ಕಲಿತೀರಿ, you need to understand what is the meaning of it. ನೀವು ಇದರ ಅರ್ಥವನ್ನ ಕಲಿತುಕೊಳ್ಳಬೇಕು. It says ruling. ಅದು ಆಡಳಿತ ಮಾಡುವುದು. It says reigning. ಅದು ಆಡಳಿತವನ್ನ ಮಾಡುವುದು. When God created Adam, ದೇವರು ಯಾವಾಗ ಆದಾಮನನ್ನುಂಟು it's ಮಾಡಿದ್ರು, said by God, ಆಗೋ ಆತನನ್ನ ದೇವರಾಗಿ ಮಾಡಿದರು. dominion over. ಈಗೋ ದೊರೆತನ ಮಾಡ್ರಿ. Your nature is dominion. ನಿಮ್ಮ ಒಂದು ಸ್ವಭಾವ ದೊರೆತನ ಮಾಡುವುದು. You will subdue the earth. ನೀವು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡುತ್ತೀರಿ. Turn to your neighbor and say, your nature itself is dominion. ನೀವು ಅಕ್ಕಪಕ್ಕದವರಿಗೆ ತಿರುಗಿ ಹೇಳ್ರಿ, ನೀವು ನಿಮ್ಮ ಸ್ವಭಾವ ದೊರೆತನ ಮಾಡುವ ಸ್ವಭಾವ. Hallelujah. ಹಲ್ಲೆಲೂಯಾ. Nothing will dominion over you. ನಿಮ್ಮ ಮೇಲೆ ಯಾವುದು ಆಳ್ವಿಕೆ ಮಾಡುವುದಿಲ್ಲ. You will rule over everything. ನೀವು ಎಲ್ಲದರ ಮೇಲೆ ಆಳ್ವಿಕೆ ಮಾಡುತ್ತೀರಿ. You are kings. ನೀವು ರಾಜರುಗಳು. Hallelujah. 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 What is the nature of the king? ರಾಜನ ಒಂದು ಸ್ವಭಾವವೇನು? What is the nature of the king? ರಾಜನ ಒಂದು ಸ್ವಭಾವ. King will never beg. ರಾಜನು ಎಂದಿಗೂ ಭಿಕ್ಷೆ ಬೇಡುವುದಿಲ್ಲ. King always commands. ಅವನು ಯಾವಾಗ್ಲೂ ಆಜ್ಞೆ ಮಾಡ್ತಾನೆ. When God says reign over it, ದೇವರು ಯಾವಾಗ ಆಳ್ವಿಕೆ ಮಾಡ್ರಿ ಅಂತಾರೆ, when God says dominion over it, ದೇವರು ಹೇಳ್ತಾರೆ ದೊರೆತನ ಮಾಡ್ರಿ ಎಂದು. He has created you like king. ಅವರು ನಿಮ್ಮನ್ನ ರಾಜರಾಗಿ ಉಂಟು ಮಾಡಿದ್ದಾರೆ. ಅವರು ನಿಮ್ಮನ್ನು ರಾಜನಾಗಿ ಉಂಟು ಮಾಡಿದ್ದಾರೆ. ಊಟ ಮಾಡಿ ಉಂಟು ಮಾಡಿದ್ದಾರೆ. ಊಟ ಮಾಡಿ ಊಟ ಮಧ್ಯಾಹ್ನ ಆಯ್ತು. ಎನ್ನ ಮಹಿಮೆ ಉಂಟು. ಊಟ ಮಾಡಿ ಉಂಟು. ಊಟ ಬೇರೆ, ಉಂಟು ಬೇರೆ. Hallelujah. 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 You need to believe it today. ಈ ದಿನವನ್ನ ನೀವು ನಂಬಬೇಕು. Everywhere you go, ನೀವು ಯಾವ ಜಾಗದಲ್ಲಿ ಹೋದ್ರು keep this in your heart. ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ. I will subdue. ನಾನು ದೊರೆತನ ಮಾಡ್ತೇನೆ. I will dominion. ನಾನು ಆಳ್ವಿಕೆ ಮಾಡ್ತೇನೆ. Hallelujah. Hallelujah. My nature is dominion nature. ನನ್ನ ಸ್ವಭಾವ ದೊರೆತನ ಮಾಡುವ ಸ್ವಭಾವ. ಆ ರೀತಿಯಲ್ಲೇ ನಾನು ಸೃಷ್ಟಿಸಲಾದವನು. All other misconceptions are not from God. ಎಲ್ಲ ರೀತಿಯಾದ ತಪ್ಪಾದಂತಹ ತಿಳುವಳಿಕೆಗಳು ದೇವರಿಂದ ಬಂದದ್ದಲ್ಲ. Hallelujah. Hallelujah. Jesus said, ಯೇಸು ಹೇಳಿದರು, authority is given unto me. ಅಧಿಕಾರವು ನನಗೆ ಕೊಡಲಾಗಿದೆ. The next verse. ಮುಂದಿನ ವಾಕ್ಯ ಹೇಳ್ತದೆ, Therefore, ಆದುದರಿಂದ you go. ನೀವು ಹೋಗ್ರಿ. See, authority is given to Jesus. ಅಧಿಕಾರ ಯೇಸುವಿಗೆ ಕೊಡಲಾಗಿದೆ. Jesus says, you have to go. ಯೇಸು ಹೇಳ್ತಾ ಇದ್ರೆ ನೀವು ಹೋಗ್ರಿ. Mark chapter 16 says, ಮಾರ್ಕ 16 ಹೇಳ್ತದೆ, in my name you shall cast out demons. ನನ್ನ ನಾಮದಲ್ಲಿ ನೀವು ದೆವ್ವಗಳನ್ನು ಓಡಿಸಬೇಕು. Right now. ಈಗ Command. ಆಜ್ಞೆ ಮಾಡ್ರಿ. Command. ಆಜ್ಞೆ ಮಾಡ್ರಿ. You are not tail, you are the head. ನೀವು ಬಾಲವಲ್ಲ, ನೀವು ತಲೆಯಾಗಿದ್ದೀರಿ. Your nature is ruling nature. ನಿಮ್ಮ ಸ್ವಭಾವ ಆಳ್ವಿಕೆ ಮಾಡುವ ಸ್ವಭಾವ. Among all the brothers of Joseph, ಯೇಸುವಿನ ಎಲ್ಲಾ ಸಹೋದರರಲ್ಲಿ
Joseph got a vision. ಯೋಸೇಫನಿಗೆ ಒಂದು ದರ್ಶನ ಬಂದಿತು. After explaining the vision to his brothers, ಆತನು ಆ ಒಂದು ದರ್ಶನವನ್ನ ಕನಸನ್ನ ಎಲ್ಲರ ಸಹೋದರಿಗೆ ಹೇಳಿದಾದ ಮೇಲೆ brothers asked a question to Joseph. ಆ ಸಹೋದರರು ಯೋಸೇಫನಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ. Genesis chapter 37 verses 8. ಆದಿಕಾಂಡ 37:8 ಹೇಳ್ತದೆ. And his brethren said to him, ಆತನ ಅಣ್ಣಂದಿರು ಹೇಳ್ತಾರೆ, shall thou indeed reign over us? ನೀನು ಏನು ನಿಜವಾಗ್ಲೂ ನಮ್ಮನ್ನ ಆಳ್ವೆಯಾ? You are going to reign over us? ನಮ್ಮ ಮೇಲೆ ದೊರೆತನ ಮಾಡುವೆಯಾ? That's your nature. ಅದು ನಿಮ್ಮ ಸ್ವಭಾವವಾಗಿದೆ. Shall you going to reign over us? ನೀವು ನನ್ನ ಮೇಲೆ ಆಳ್ವಿಕೆ ಮಾಡ್ತೀರಾ? Hallelujah. ಹಾಲೆಲೂಯಾ. Shall thou indeed have dominion over us? ನೀನು ನನ್ನ ಮೇಲೆ ದೊರೆತನ ಮಾಡ್ತೀಯಾ? The one who got the vision ಯಾರು ಒಂದು ದರ್ಶನವನ್ನು ಪಡಿತಾರೆ, saw the clear picture. ಒಂದು ಸ್ಪಷ್ಟವಾದ ಚಿತ್ರಣವನ್ನ ಕಾಣ್ತಾನೆ. I am not like my brothers. ನಾನು ನನ್ನ ಸಹೋದರರಂತೆ ಅಲ್ಲ. Hallelujah. ಹಾಲೆಲೂಯಾ. After he explained the visions, ಈ ಒಂದು ದರ್ಶನವನ್ನ ವಿವರಿಸಿದ ನಂತರ they asked this question. ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, Indeed you are going to reign over us? ಏನು ನೀನು ನಿಜವಾಗ್ಲೂ ನಮ್ಮನ್ನ ಆಳ್ವೆಯಾ? Shall thou indeed have dominion over us? ನಮ್ಮ ಮೇಲೆ ದೊರೆತನ ಮಾಡುವೆಯಾ? And they hated him ಅಂದಿನಿಂದ ಅವನನ್ನು ದ್ವೇಷಿಸಲು, yet more for his dreams ಆತನ ಕನಸುಗಳು ಅವನ and for ಮಾತುಗಳು, his words. ಅವನ ಕನಸುಗಳು ಅವನ ಮಾತುಗಳು ಅವರನ್ನು ಮತ್ತಷ್ಟು ಹಗೆಗಳನ್ನಾಗಿ ಮಾಡಿದವು. When your brothers realize who you are, ನಿನ್ನ ಸಹೋದರರು ಯಾವಾಗ ನೀನು ಯಾರೆಂಬುದನ್ನಾಗಿ ತಿಳಿದುಕೊಳ್ತಾರೆ, they will start hating you. ಅವರು ನಿಮ್ಮನ್ನ ಹಗೆ ಮಾಡ್ತಾರೆ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. If you are like other brothers, ನೀವೇನಾದ್ರೂ ಇತರ ಸಹೋದರಂತಿದ್ದರೆ, oh, no dominion, no ruling, no subdue, we are saying what to do, where to go. ಆಳ್ವಿಕೆ ಇಲ್ಲ, ದೊರೆತನ ಇಲ್ಲ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು. Hallelujah. No problem. ಯಾವುದೇ ಸಮಸ್ಯೆ ಇಲ್ಲ, No problem. ಯಾವುದೇ ಸಮಸ್ಯೆ They ಇಲ್ಲ. will give you nice company. ಅವರು ನಿಮಗೆ ಉತ್ತಮವಾದಂತಹ We are ತಂಡವನ್ನು in the, ಕೊಡ್ತಾರೆ. brother, we are in the same boat. ನಾವಿಬ್ಬರು ಒಂದೇ ದೋಣಿಯಲ್ಲಿದ್ದೇವೆ, Let's go together. ಒಟ್ಟಾಗಿ ಹೋಗೋಣ. But the moment you got the vision, ನಿನಗೆ ಯಾವಾಗ ದರ್ಶನ ಬರ್ತದೆ, hallelujah, ಹಾಲೆಲೂಯಾ, the real face of you, ಈಗೋ ನಿನ್ನ ನಿಜವಾದಂತಹ ಮುಖ, through a vision you are seeing, ಆ ದರ್ಶನದ ಮುಖಾಂತರ ನೀನು ಕಾಣುವುದಾದರೆ, brothers will ask you this question. ಓ ಸಹೋದರ, ನಿನ್ನಲ್ಲಿ ಪ್ರಶ್ನೆಯನ್ನ Are ಕೇಳ್ತಾರೆ, you going to dominion over us? ನೀನು ನನ್ನ ಮೇಲೆ ಆಳ್ವಿಕೆ Are you ಮಾಡ್ತೀಯಾ? going to rule over us? ನೀನು ನಿಜವಾಗ್ಲೂ ನಮ್ಮ ಮೇಲೆ ದೊರೆತನ ಮಾಡ್ತೀಯಾ? When God open your eyes, ಯಾವಾಗ ಪ್ರಭು ನಿನ್ನ ಕಣ್ಣನ್ನ ತೆರೀತಾರೆ, you will see who you are. ನೀವು ಯಾರೆಂಬುದಾಗಿ ನೀವು ನೋಡ್ತೀರಾ. Otherwise you will compare yourself with others. ಇಲ್ಲದೆ ಹೋದ್ರೆ ಮತ್ತೊಬ್ಬರ ಜೊತೆಲಿ ನೀವು ಹೋಲಿಕೆ ಮಾಡ್ಕೊಂಡೇ ಇರ್ತೀರಾ. My colleagues will reach this level only, I will also reach this level only. ನನ್ನ ಸಹವರ್ತಿಗಳು ಈ ರೀತಿಯಾಗಿದ್ದಾರೆ, ನಾನು ಸಹ ಅಲ್ಲೇ ಇರ್ತೇನೆ. No! ಇಲ್ಲ, Your nature is different. ನನ್ನ ಸ್ವಭಾವ Your ವಿಭಿನ್ನವಾದುದು. nature is different. ನನ್ನ ಸ್ವಭಾವ You are ವಿಭಿನ್ನವಾದುದು. designed a special way. ನೀನು ವಿಶೇಷವಾಗಿ You are the ರೂಪಿಸಲ್ಪಟ್ಟವರು. ನೀನು ರಾಜನು, You are the kings. ನೀನು ರಾಜನು. Somebody shout to the Lord. ಯಾರಾದ್ರೂ ಗಟ್ಟಿಯಾಗಿ ಯೇಸುವಿಗೆ You are the ಹಲ್ಲೆಲೂಯಾ. kings. ನೀವು ರಾಜರು, Dominion. ನೀವು ದೊರೆತನ ಮಾಡುವವರು, Rulers. ಅಧಿಕಾರ ಮಾಡುವವರು. Everything devil has taken back. ಎಲ್ಲ ದುರಾತ್ಮಗಳು ತೆಗೆದುಕೊಂಡದ್ದನ್ನು Through the finished work of Jesus on the cross. ಆ ಶಿಲುಬೆಯಲ್ಲಿ ಯೇಸು ಮುಗಿಸಿದಂತ ಕಾರ್ಯದಲ್ಲಿ Jesus is giving you back today. ಯೇಸು ನಿಮಗೆ ಮರಳಿ ಕೊಡುತ್ತಿದ್ದಾರೆ. Why apostles went to the end of the world, ಯಾಕೆ ಅಪೊಸ್ತಲರು ಭೂಮಿಯ ಅಂತ್ಯದವರೆಗೆ ಹೋದರು? preaching the goodness of the gospel. ಯೇಸು ಕ್ರಿಸ್ತರ ಶುಭ ವಾರ್ತೆಯನ್ನು ಸಾರಿದರು. You know what is the reason? ಕಾರಣವೇನೆಂದರೆ, Only through hearing the gospel ಆ ಒಂದು ದೇವರ ವಾಕ್ಯವನ್ನು ಕೇಳುವಾಗ you will know your real identity. ಆಗ ಮಾತ್ರವೇ ನಿಮಗೆ ನಿಮ್ಮ ನಿಜವಾದಂತ ಗುರುತನ್ನು ನೀವು ಕಂಡುಕೊಳ್ಳಲು ಸಾಧ್ಯ. Gospel unveil your real identity. ಆ ಶುಭ ಸಂದೇಶವು ನಿಮ್ಮ ನಿಜವಾದ ಗುರುತನ್ನ ತೆರೆಯುತ್ತದೆ. Gospel unveil ಆ ಶುಭ ಸಂದೇಶವು ಆ ಪರದೆಯನ್ನು ಸರಿಸುತ್ತದೆ. identity of you. ಈಗೋ ಪರದೆಯನ್ನು ಹಿಂದೆ ಇರುವಂತ ನಿಮ್ಮ ನಿಜತ್ವವನ್ನು ಅದು ತೋರಿಸುತ್ತದೆ. All the eyes blinded may see the glory of the gospel. ಎಲ್ಲ ಕುರುಡಾದ ಕಣ್ಣುಗಳು ಶುಭ ಸಂದೇಶದ ಮಹಿಮೆಯನ್ನು ಕಾಣಲಿ. Let them see who they are. ಈಗೋ ಅವರು ಯಾರೆಂಬುದಾಗಿ ಅವರು ಕಾಣಲಿ. You are seated above all. ನೀವು ಎಲ್ಲದಕ್ಕಿಂತ ಮೇಲಾಗಿ ಕುಳಿತುಕೊಂಡಿದ್ದೀರಿ. Take it. ಪಡೆದುಕೊಳ್ಳ್ರಿ, Take it. ಪಡೆದುಕೊಳ್ಳ್ರಿ.
Take dominion. ಅದರ ಮೇಲೆ ಆಳ್ವಿಕೆಯನ್ನ ಮಾಡ್ರಿ, Rule over it. ಅದರ ಮೇಲೆ ಆಡಳಿತ ಮಾಡ್ರಿ. That ruling nature is there through Christ. ಆ ಒಂದು ಆಡಳಿತ ಮಾಡುವ ಸ್ವಭಾವ ಕ್ರಿಸ್ತನಲ್ಲಿದೆ. Say it, say it, say it, say it through your mouth. ನಿಮ್ಮ ಬಾಯಿಂದ ಹೇಳ್ರಿ, Say it, say it, say it. ಎಲ್ರೂ ಸಹ ಹೇಳ್ರಿ. Powerfully you say it. ಈಗ ನೀವು ಶಕ್ತಿಯುತವಾಗಿ ಹೇಳಬೇಕಾದ್ರೆ Authority. ಅಧಿಕಾರ, Adipatya. ಆಧಿಪತ್ಯ, Adhikara. ಅಧಿಕಾರ, Adipatya. ಆಧಿಪತ್ಯ, Prabhava. ಪ್ರಭಾವ, Prabhutva. ಪ್ರಭುತ್ವ, ಅಧಿಕಾರ ಅಧಿಪತ್ಯ ಅಧಿಪತ್ಯ ಪ್ರಭಾವ ಪ್ರಭುತ್ವ ಪ್ರಭುತ್ವ You know what the ಬೈಬಲ್ ಏನ್ ಹೇಳ್ತದೆ ಗೊತ್ತಾ? You know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತಾ? Jesus restored the authority. ಯೇಸು ಆ ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡಿದರು. The Peter ಪೇತ್ರನೇ, who struggled to pray with Jesus for 1 hour. ಯೇಸುವಿನೊಂದಿಗೆ 1 ಗಂಟೆಯ ಕಾಲ ನೀನು ಪ್ರಬೋಧನೆ ಮಾಡುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ಚಿಂತೆ ಪಟ್ಟೆ. Even his shadows is performing miracle now. ಈಗ ಆತನ ಆ ನೆರಳು ಸಹ ಆತನ ಅದ್ಭುತಗಳನ್ನ ಮಾಡ್ತಾ ಇದೆ. When he walks, miracles took place. ಆತನು ನಡಿಬೇಕಾದ್ರೆ ಆ ಅದ್ಭುತಗಳು ನಡೀತದೆ. How and why? ಹೇಗೆ? You need to understand your position. ನೀವು ನಿಮ್ಮ ಆ ಅಧಿಕಾರವನ್ನು Who ಅರ್ಥ you ಮಾಡಿಕೊಳ್ಳಬೇಕು. are. Turn to your neighbor and say, you need to know who you are. ನಿಮ್ಮ ಅಕ್ಕಪಕ್ಕದಲ್ಲಿ ತಿರುಗಿ ಹೇಳ್ರಿ, ನೀವು ಯಾರು ಎಂಬುದಾಗಿ ಅರ್ಥ You ಮಾಡಿಕೊಳ್ಳಿ. are seated above all. ನೀವು ಎಲ್ಲಕ್ಕಿಂತ ಮೇಲೆ ನೀವು ಕುಳಿತುಕೊಂಡಿದ್ದೀರಿ. Come on, everybody say, you are seated above all. ನೀವು ಎಲ್ಲದಕ್ಕಿಂತ Turn to ಮೇಲೆ your neighbor and say, ಕುಳಿತುಕೊಂಡಿದ್ದೀರಿ. you are seated above all. ನೀವು ಎಲ್ಲದಕ್ಕಿಂತ ಮೇಲೆ ಕುಳಿತುಕೊಂಡಿದ್ದೀರಿ. Hallelujah, hallelujah. Hallelujah. All of you say that. You are seated much above. ನೀವು ಎಲ್ಲದಕ್ಕಿಂತ much ಮೇಲೆ ಕುಳಿತುಕೊಂಡಿದ್ದೀರಿ. No envy can destroy you. No jealousy can destroy you. ಯಾವುದೇ ರೀತಿಯಾದಂತ ದ್ವೇಷ, ಹೊಟ್ಟೆ ಕಿಚ್ಚು ನಿಮ್ಮನ್ನು ನಾಶ ಮಾಡಲು ಸಾಧ್ಯವಿಲ್ಲ. You are above all. ನೀವು ಎಲ್ಲರಿಗಿಂತ You ಮಿಗಿಲಾಗಿದ್ದೀರಿ. are in Jesus. ನೀವು ಯೇಸುವಿನಲ್ಲಿದ್ದೀರಿ. Where all the powers and principalities ಎಲ್ಲಿ ಆ ಎಲ್ಲ ಅಧಿಕಾರ ಮತ್ತು Dominion and power ಆಧಿಪತ್ಯ, ಪ್ರಭಾವ, got ಪ್ರಭುತ್ವ, disarmed. Adhikara, Adipatya, ಆಧಿಪತ್ಯ, Prabhava, Prabhutva. Say it. Adhikara, Adipatya, ಆಧಿಪತ್ಯ Prabhava, Prabhutva. ಪ್ರಭುತ್ವ, Say it louder, say it louder. Adhikara. ಆಧಿಪತ್ಯ ಆಧಿಪತ್ಯ I request you, one by one. ಎಲ್ಲರೂ ಸಹ ಒಬ್ಬೊಬ್ಬರಾಗಿ ಒಬ್ಬರು. Now there will be ಅಧಿಕಾರ 109 healings. There will be in 50 minutes. 15 ನಿಮಿಷದಲ್ಲಿ 109 ಮಹತ್ ಕಾರ್ಯಗಳಿಲ್ಲಿದೆ, ಅದ್ಭುತಗಳಿಲ್ಲಿದೆ, Healings. ಸೌಖ್ಯಗಳಿಲ್ಲಿದೆ. 109 healings. 109 ಸೌಖ್ಯಗಳು. Online there will be much more, but I'm telling you now here. ಆನ್ಲೈನ್ ನಲ್ಲಿ ಬಹಳಷ್ಟಿದೆ, ಆದ್ರೆ ಈಗ ಇಲ್ಲಿ 109. So whoever wanted, ಯಾರಿಗೆಲ್ಲ wanted ಬೇಕಾಗಿದೆ claim it. ಅದನ್ನ ಪಡೆದುಕೊಳ್ಳಿ. Adhikara, ಅಧಿಕಾರ, Adipatya, ಆಧಿಪತ್ಯ, Prabhava, Prabhutva. ಪ್ರಭುತ್ವ. Say it, say it, say it, say it. ಎಲ್ಲರೂ ಹೇಳ್ರಿ. Adhikara, ಅಧಿಕಾರ, ಆಧಿಪತ್ಯ ಆಧಿಪತ್ಯ. If you are realizing it's your call, ನೀವೇನಾದ್ರೂ ಇದನ್ನ ನಿಮ್ಮ ಕರೆ ಎಂಬುದಾಗಿ ನೀವು ಗಣನೆಗೆ ತೆಗೆದುಕೊಂಡ್ರೆ, you need to sit, get up and claim it. ನೀವು ಎದ್ದು ನಿಂತು ಇದನ್ನ ಪಡೆದುಕೊಳ್ಳ್ರಿ. If you are believing it's your call, ನೀವೇನಾದ್ರೂ ಇದು ನನ್ನ ಕರೆ ಎಂಬುದಾಗಿ ನಂಬುವುದಾದ್ರೆ, sit. I'm not saying everybody has to stand up now. ಎಲ್ರು ಅಂತ ಅಲ್ಲ, ನಿಮಗೆ ಅನ್ಸಿದ್ರೆ ಇದು ನಂದು ಅಂತೇಳಿ ಅಂತವ್ರ ಎದ್ದು ನಿಂತ್ಕೊಳ್ರಿ. Yeah, one by one. Say it and say. ಒಬ್ಬೊಬ್ಬರಾಗಿ ಎದ್ದು ನಿಂತು ಹೇಳಿ ಕುಳಿತುಕೊಳ್ಳ್ರಿ. Adhikara. Wherever you need healing, touch and say Adhikara, Adipatya, Prabhava, Prabhuva. ಯಾರಿಗೆಲ್ಲ ಎಲ್ಲಿ ಸೌಖ್ಯ ಬೇಕಾಗಿದೆ, ಎಲ್ಲಿ ಕಾಯಿಲೆ ಇದೆ, ಅಲ್ಲಿ ಕೈ ಇಟ್ಟು ಹೇಳಿ ಅಧಿಕಾರ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ ಅಂತ. ಎಲ್ಲಿ ಕಾಯಿಲೆ ಇದೆ ಅಲ್ಲಿ ಕೈ ಇಡ್ರಿ. ಕಾಲು ನೋವಿದ್ರೆ ಕಾಲ್ ಮೇಲೆ, ಕೈ ನೋವಿದ್ರೆ ಕೈ ಮೇಲೆ, ಕಿವಿ ನೋವಿದ್ರೆ ಕಿವಿ ಮೇಲೆ, ತಲೆ ನೋವಿದ್ರೆ ತಲೆ ನೋವು ಮೇಲೆ, ಕ್ಯಾನ್ಸರ್ ಗಡ್ಡೆಗಳಿದ್ರೆ ಕ್ಯಾನ್ಸರ್ ಗಡ್ಡೆಗಳ ಮೇಲೆ, ಆರ್ಥ್ರೈಟಿಸ್, ಜಾಯಿಂಟ್ ಪೇನ್ಸ್, ಅಲ್ಲಿ ಕೈಗಳನ್ನಿಟ್ಟು ಅಧಿಕಾರ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ. ಪ್ರಭುತ್ವ Adhikara, Adipatya, Prabhava. ಪ್ರಭುತ್ವ, ಅಧಿಕಾರ
ಆಧಿಪತ್ಯ When ಪ್ರಭುತ್ವ ಪ್ರಭುತ್ವ who is that person? When others are feeling hot, you are feeling cold. ಎಲ್ಲರೂ ಸಹ ಬಿಸಿಯಾಗುವಂತ ಅನುಭವ ಪಡೆದ್ರೆ ಯಾರು ತಣ್ಣನೆ ಅನುಭವ ಪಡಿತಾ ಇದ್ದೀರಾ ಅಂತವ್ರ ಕೈ ಮೇಲೆ ಮಾಡಿ. You used to wear 4-5 clothes. ನೀವು 5-6 ಬಟ್ಟೆಗಳನ್ನ ಹಾಕೊಳ್ತಾ ಇದ್ರಿ. It's a special case. I'm asking you. ನಾನು ನಾನೇ Who is that? Who is that? ನಾನೇ You have a feeling of ಯಾ ವೆರಿ ಕೋಲ್ಡ್. Jesus. Someone is receiving healing. ಯಾರೋ ಒಬ್ರು ಸೌಖ್ಯವನ್ನು ಪಡಿತಾ ಇದ್ದೀರಾ. And it's a major healing. ಅದು ದೊಡ್ಡದಾದಂತ ಒಂದು ಸೌಖ್ಯ. Even if it is, ಐ ಆಲ್ವೇಸ್ I'm seeing someone with a long hair and beard. ಯಾರೋ ಒಬ್ರು ಉದ್ದನೆಯ ಕೂದಲಿದೆ ಮತ್ತೆ ಗಡ್ಡ ಇದೆ, ದಾಡಿ ಇದೆ. A brother ಸಹೋದರ is receiving healing now. ಅವರು ಸೌಖ್ಯವನ್ನು ಪಡಿತಾ ಇದ್ದಾರೆ. That brother, oh, it's a special case. ಅದು ವಿಶೇಷವಾದಂತ ಒಂದು ಕೇಸ್. Power of God is moving now. ದೇವರ ಶಕ್ತಿ ಚಲಿಸುತ್ತಿದೆ. Adhikara. I told you, no? I told you. ಪ್ರಭಾವ ಪ್ರಭುತ್ವ ಅಧಿಕಾರ Adhipatya. ಆಧಿಪತ್ಯ ಪ್ರಭಾವ ಪ್ರಭಾವ Prabhutva. ಪ್ರಭುತ್ವ ಅಧಿಕಾರ Oh, this is. ಕೇಳಿ. Say it again. Same case. ಅದೇ ಒಂದು ಕೇಸ್ ಆಗಿದೆ. ಯಾರೋ ಒಬ್ಬರಿಗೆ ಬಹಳ ಚಳಿ ಆಗ್ತದೆ. One brother is ಒಂದು here. ಸಹೋದರ ಇಲ್ಲಿದ್ದೀರಾ, Having beard. ಒಂದು ದಾಡಿಯನ್ನ ಇಟ್ಕೊಂಡಿದ್ದೀರಾ, He got hair also. ಹಿಂದೆ ಕೂದಲು ಸ್ವಲ್ಪ ಉದ್ದ ಇದೆ. Jesus is healing you today. ಯೇಸು ಈ ದಿನ ನಿಮ್ಮನ್ನ ಹೌದವ್ವ? ಸೌಖ್ಯ ಪಡಿಸ್ತಾ ಇದೆ. Jesus is healing you today. ಯೇಸು ನೀನೇನಪ್ಪ? Adhikara. ಅಧಿಕಾರ. Come. ಪ್ರಭಾವ Bring him. ಅವರನ್ನ ಕರ್ಕೊಂಡ್ಬರ್ರಿ. ಪ್ರಭುತ್ವ Yes. ಅಧಿಕಾರ ಅಧಿಪತ್ಯ ಪ್ರಭಾವ ಪ್ರಭುತ್ವ Jesus is healing you ಯೇಸು now. ಅವನನ್ನ ಸೌಖ್ಯಗೊಳಿಸ್ತಾ ಇದ್ದಾರೆ. See that brother who wear the red t-shirt ರೆಡ್ ಟಿ ಶರ್ಟ್ and the sister who wear the ಸಿಸ್ಟರ್ black one. Yes. ಬ್ಲಾಕ್ ಟಾಪ್. Both of them are receiving healing. ಈಗ ನೀವಿಬ್ರು ಸೌಖ್ಯವನ್ನ ಪಡಿತಾ ಇದ್ದೀರಾ. Wonderful touch of God is moving in your ದೇವರ tongue. ಶಕ್ತಿಯಲ್ಲಿ ಚಲಿಸ್ತಾ ಇದೆ. Yes. ಈಗ Something creative miracle God is doing in your womb. ದೇವರು ನಿನ್ನ ಹೊಟ್ಟೆಯಲ್ಲಿ Come. ಒಂದು Bring ಕ್ರಿಯೇಟಿವ್ them. ಮಿರಾಕಲ್ Bring them. ಸೃಷ್ಟಿಸಲಾಗುವಂತಹ ಒಂದು ಅದ್ಭುತ. Come. ಈಗ ಬನ್ನಿ, ಇಲ್ಲಿ ಬನ್ನಿ. This healing is moving into her house. ಈಗ ಈ ಒಂದು ಸೌಖ್ಯ ಈಕೆ ಮನೆಗೆ ಹೋಗ್ತಾ ಇದೆ. This healing is moving into her house. ಆಕೆ ಹೀಗೆ ಸೌಖ್ಯ ಆಕೆ ಮನೆಗೆ ಹೋಗ್ತಾ ಇದೆ. Someone in her house ಯಾರೋ ಅವರು ಮನೆಯಲ್ಲಿ suffering with Now Jesus is healing her. ಯೇಸು ಆಕೆಯನ್ನು ಸೌಖ್ಯಗೊಳಿಸ್ತಾ ಇದ್ದಾರೆ. Powerful Jesus. ಈಗ ಶಕ್ತಿಯುತವಾದ ಯೇಸು. Oh, the glory of Jesus. ಯೇಸುವಿನ ಮಹಿಮೆ. It's a wonderful time. ಇದು ಅದ್ಭುತಕರವಾದ ಸಮಯ. You just stand here. ನೀನು ಇಲ್ಲಿ ನಿಂತ್ಕೋ. You just stand here, sister. ಸಹೋದರಿ ಇಲ್ಲಿ ನಿಂತ್ಕೋ. You just stand here. ಇಲ್ಲಿ ನಿಂತ್ಕೋ. Brother, you come here in my left ಸಹೋದರ side. ನನ್ನ ಎಡಭಾಗಕ್ಕೆ ಬಾ. You both from same family? ಒಂದೇ ಫ್ಯಾಮಿಲಿನ? Huh? Husband and wife. ಗಂಡ ಹೆಂಡತಿ. Now you know what Jesus is doing. ಈಗ ಯೇಸು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? She is ಹಿಂದೆ ಬರ್ರಿ. she's under the power of God. ಆಕೆ ದೇವರ ಶಕ್ತಿಯ ಕೆಳಗಡೆ ಇದ್ದಾರೆ. Jesus is healing her right now, right here. ಈಗ ಯೇಸು ಈಗ ಸಮಯದಲ್ಲಿ ಸುಖಪಡಿಸ್ತಾ ಇದ್ದಾರೆ. This touch, ಈ ಒಂದು ಸ್ಪರ್ಶ, this touch ಈ ಒಂದು ಸ್ಪರ್ಶ will completely heal her tummy. ಆಕೆ ಹೊಟ್ಟೆಯನ್ನ ಆಶೀರ್ವದಿಸುತ್ತದೆ, This, ಸುಖಗೊಳಿಸುತ್ತದೆ. put your hand there, put your hand there, put your hand there. Yes, yes. Adhikara, Adhipatya, Prabhava, Prabhutva. Sing it. Adhikara, Adhipatya, Adhikara, ಪ್ರಭಾವ Adhipatya, ಪ್ರಭುತ್ವ Prabhava, ಅಧಿಕಾರ Prabhutva. ಅಧಿಪತ್ಯ Right now, let it manifest. 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 Now. Power! Jesus.
Send your power, send your power, send your power. Adhikara. Adipatya. Brother, in your left side, Prabhutva. put your hand there. Here it is. It's in the left side. Seeing it, that's what I'm saying. Look at me, brother. Touch your son. Oh. Prabhutva. Adhikara. Adipatya. This is a place. Come here and pray here. Prabhutva. Pray here. Adhikara. Other brothers, come, brother. Sit here and pray for him. Prabhutva. Just Adhikara. Adipatya. this is a, there is a system. ಪ್ರಭುತ್ವ. There is a system. There is a growth. ಹೊಟ್ಟೆಯಲ್ಲಿ ಗಡ್ಡೆ ಇದೆ, There is a ಹೊಟ್ಟೆಯಲ್ಲಿ growth. ಗಡ್ಡೆ ಇದೆ. Jesus is Adhikara. Adipatya. ಆಧಿಪತ್ಯ. ಎಲ್ಲರೂ ಹೇಳಿ ಪ್ರಭುತ್ವ ಅಧಿಕಾರ ಆಧಿಪತ್ಯ ಪ್ರಭಾವ. ಈ ಸಹೋದರ Where were you? ಪ್ರಭುತ್ವ Where were you? ಎಲ್ಲಿದ್ದ? I saw you, but I was searching. Where are you? ನಾನು ನಿನ್ನನ್ನು ನೋಡಿದೆ, ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. Today Jesus is healing you. ಯೇಸು ನಿನ್ನನ್ನ ಗುಣಪಡಿಸ್ತಾ ಇದ್ದಾರೆ. When you are here with the long hair and beard, ನೀನು ಇಲ್ಲಿಗ ಉದ್ದನೆ ಕೂದಲ ಗಡ್ಡದೊಂದಿಗೆ ಇರಬೇಕಾದ್ರೆ this is your healing moment. ಈ ದಿನ ನಿನ್ನ ಸೌಖ್ಯದ ಸಮಯ. And you have a son. ಮಗ ಇದ್ದಾರ? Jesus is healing that son also. ಮಗ ಇದ್ದಾನ? ಆ ಮಗ ಬರ್ಲಿ. You have a son. ಮಗ ಬರ್ಲಿ. ಕನ್ನಡ ಅರ್ಥ ಆಗ್ತದಪ್ಪ? ಹಿಂದಿ ಕನ್ನಡ ಅರ್ಥವಾಯ್ತಾ? ಹಿಂದಿ हाँ? सब चलेगा. हाँ। हिंदी चलेगा. हाँ चलेगा. Is your son? हाँ इವ್ರ ಮಗ. Jesus is healing him. Adhikara. Nina. ಪ್ರಭಾವ ಪ್ರಭುತ್ವ ಅಧಿಕಾರ ಅಧಿಪತ್ಯ ಪ್ರಭಾವ ಪ್ರಭುತ್ವ ಅಧಿಕಾರ ಅಧಿಪತ್ಯ ಪ್ರಭಾವ ಪ್ರಭುತ್ವ ಅಧಿಕಾರ ಅಧಿಪತ್ಯ ಪ್ರಭಾವ ಪ್ರಭುತ್ವ It's done. It is done. I saw it very clearly. Jesus is touching here. And it is a problem with the three nerves. Yes. It's done. It is done. ಈಗಾಗಲೇ ಆಗಿದೆ ಆ ಕಾರ್ಯ. And it's done. Get up. ಎದ್ದು ನಿಂತ್ಕೊಂಡ್ರೆ ಗಡ್ಡೆ ಮಾಯವಾಗಿದೆ. ಅಧಿಪತ್ಯ ಪ್ರಭಾವ ಪ್ರಭುತ್ವ ಅಧಿಕಾರ You know what Jesus says? The blessing blessings ಯೇಸು of ಹೇಳ್ತಾ children. ಇದ್ದಾರೆ, ನಿಮಗೆ ಒಂದು ಪುಟ್ಟದಾದ ಮಗುವನ್ನ ಆಶೀರ್ವಾದ ಮಾಡ್ತಾ Receive it, ಇದ್ದಾರೆ. brother. ಪಡೆದುಕೊಳ್ಳ್ರಿ ಯೇಸು ನಾಮದಲ್ಲಿ. Oh Jesus. 12 years 12 ವರ್ಷಗಳ ಕಾಲ. we have this issue. 12 ವರ್ಷಗಳ ಕಾಲ ಗಡ್ಡೆ. 8 years 8 ವರ್ಷ with earnest prayer, waiting and searching every month for a baby. 8 ವರ್ಷಗಳ ಕಾಲ ಮಗುವಿಗಾಗಿ ನೀವು ಕಾಯ್ತಾ ಇದ್ರಿ. It's done. Adhikara. ಅಧಿಕಾರ Adipatya. Prabhava. ಪ್ರಭುತ್ವ Sing it. ಅಧಿಕಾರ ಎಲ್ಲರೂ ಹಾಡ್ರಿ. Sing it louder. Sing it louder. ಪ್ರಭಾವ Brother, receive your touch. Receive your touch. ಅಧಿಪತ್ಯ ಪ್ರಭಾವ ಪ್ರಭುತ್ವ Oh my God, this healing.
ಇದು ಸೌಖ್ಯ. ಪ್ರಭಾವ ಪ್ರಭುತ್ವ All of you sing it louder. ಎಲ್ಲರೂ ಗಟ್ಟಿಯಾಗಿ ಹಾಡಿ. ಅಧಿಕಾರ, ಆಧಿಪತ್ಯ, ಪ್ರಭಾವ ಪ್ರಭುತ್ವ ಅಧಿಕಾರ ಆಧಿಪತ್ಯ ಪ್ರಭಾವ every night, ಸಹೋದರ, every morning 2 or 3, 2:30 she will scream. ರಾತ್ರಿ ಮುಂಜಾನೆ 2 ಅಥವಾ 3 ಗಂಟೆಗೆ ಆಕೆ ಗಟ್ಟಿಯಾಗಿ ಚೀರ್ತಾಳೆ. Today Jesus is healing her. ಈ ದಿನ ಯೇಸು ಅವ್ರನ್ನ ಗುಣಪಡಿಸ್ತಾ ಇದ್ದಾರೆ. You know what Jesus says? ಯೇಸು ಏನ್ ಹೇಳ್ತಾರೆ ಗೊತ್ತಾ? From the age of 12, 12 ವರ್ಷಗಳಿಂದ the spirit is haunting you. ಈ ಒಂದು ದುರಾತ್ಮಿಕೆಗೆ ತೊಂದರೆ ಕೊಡ್ತಾ ಇದೆ. Today. ಈ ದಿನ Oh my Jesus, oh my Jesus, oh my Jesus. This is something huge God is doing. ಇದು ದೊಡ್ಡದಾದ ಕಾರ್ಯ ಯೇಸು ಮಾಡ್ತಾ ಇರೋದು. ಅಧಿಕಾರ, ಆಧಿಪತ್ಯ ಪ್ರಭಾವ ಪ್ರಭುತ್ವ Oh, this case is a special case. ಇದು ವಿಶೇಷವಾದದ್ದು. We have to pray for her. ಎಲ್ರು ಇವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. All of you pray for her. ಎಲ್ರು ಸಹ ಇವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಕೈಗಳನ್ನ ಚಾಚಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಅಧಿಕಾರ, ಅಧಿಕಾರ, ಆಧಿಪತ್ಯ, ಆಧಿಪತ್ಯ, ಪ್ರಭಾವ, ಪ್ರಭಾವ, ಪ್ರಭುತ್ವ, ಪ್ರಭುತ್ವ, ಅಧಿಕಾರ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ. This fear is no, this fear, ಈ ಒಂದು ಭಯ, this fear, ಈ ಒಂದು ಭಯ this started at the age of 12. 12 ವರ್ಷದಲ್ಲಿ ಪ್ರಾರಂಭಗೊಂಡಿತು. It's not allowing her to sleep. ಆಕೆಯನ್ನು ಮಲಗಿಕೊಳ್ಳಲು ಬಿಡೋದಿಲ್ಲ. ಕರೆಕ್ಟ್ ಅಪ್ಪ? ಕರೆಕ್ಟ್. Every night around 2 o'clock, ಎ- she ಇಡೀ will get this ಎಲ್ಲ ದಿನ disturbance. ರಾತ್ರಿ 2 ಗಂಟೆಗೆ ಗಟ್ಟಿಯಾಗಿ ಚೀರ್ತಾಳೆ. ಸೊ ಎಸ್ Today, ಈ ದಿನ oh my God. You want to go into the root of the fear? Huh? ಹೋಗೋಣ. She went ಆಕೆ to a river side ಒಂದು ನದಿಯ ಬಳಿಗೆ ಹೋದ್ಲು. with her mother ತಾಯಿಯೊಂದಿಗೆ ಹೋದ್ಲು. when she was 12 years old. 12 ವರ್ಷಗಳ ಕಾಲದಲ್ಲಿ ಇರ್ಬೇಕಾದ್ರೆ ಹೋಗಿದ್ದೆ. From there, ಅಲ್ಲಿಂದ her mother went. ಆಕೆ ತಾಯಿ ಹೋದ್ಲು. Her mother left her alone. ಆಕೆ ತಾಯಿ ಅಲ್ಲಿ ಅವಳನ್ನ ಬಿಟ್ಟು ಹೋದ್ಲು. From there, ಅಲ್ಲಿಂದ she was touching a tree like this. ಒಂದು ಮರವನ್ನ ಹೀಗೆ ಮುಟ್ತಾ ಇದ್ಲು. She was very much scared in her heart. ಆಕೆ ಹೃದಯದಲ್ಲಿ ಬಹಳ ಭಯ ಬಂತು. From there, this has started. ಅಲ್ಲಿಂದ ಆ ಭಯ ಪ್ರಾರಂಭವಾಯಿತು. Today, ಈ ದಿನ you are completely free. ಈ ದಿನ ಪರಿಪೂರ್ಣವಾಗಿ ಸೌಖ್ಯವನ್ನು ಹೊಂದಿದ್ದೀರಾ. Get up, get up, get up, get up. ಎದ್ದು ನಿಂತ್ಕೊಳ್ರಿ. ಆಧಿಪತ್ಯ ಪ್ರಭಾವ ಪ್ರಭುತ್ವ This deliverance, ಈ ಒಂದು ಬಿಡುಗಡೆ brother, this deliverance is not only for you. ಇದು ನಿನಗೆ ಮಾತ್ರವಲ್ಲ, Oh, the power. Oh, ದೇವರ ಶಕ್ತಿ. someone else is calling me. Who is ಯಾರೋ calling? ಒಬ್ರು ಕರೀತಾ ಇದ್ದಾರೆ ನನ್ನ. Who is calling me now? ಯಾರು ಬ್ರದರ್ನ ಕರೀತಾ ಇರೋದು? Somebody is calling me. ಯಾರೋ ಸಜಿತ್ ಬ್ರದರ್ನ ಕರೀತಾ ಇದ್ದಾರೆ. ಬ್ರದರ್ ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ. Who is calling me? ಯಾರು ಕರೀತಾ ಇರೋದು? I'm seeing a person like me. ಯಾರೋ ಒಬ್ರು ನಂದ ಸಹೋದರ No hair, no hair. ತಲೆಯಲ್ಲಿ ಕೂದಲಿಲ್ಲ, ದಾಡಿ. Where is he? Where is he? ಯಾರು? ಎಲ್ಲಿದ್ದೀರಾ? ಅಧಿಕಾರ, ಅಧಿಕಾರ, ಆಧಿಪತ್ಯ, ಪಾಪ ಪಾಪ ಬಾ. yes, ಬಾ. Jesus, yes. ಬೆಳಗಿಲ್ಲ ಅಷ್ಟೇ. Why you are calling me there? Why you are calling me there? ಯಾಕೆ ಅಲ್ಲಿ ನೀನು ಕರೀತಾ ಇದ್ದೆ ಸಹೋದರನನ್ನ? ನನಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಇಲ್ಲಿ ಬರಬಾರ್ದಾಗಿತ್ತ ಅಂತ ಅನ್ಕೊಂಡೆ. He did not call me, but he was thinking, if brother is coming here, this place, then it is good. See, I'm understanding. ಅಧಿಕಾರ, ಅಧಿಕಾರ, ಆಧಿಪತ್ಯ, ಆಧಿಪತ್ಯ, ಪ್ರಭುತ್ವ ಪ್ರಭುತ್ವ, ಅಧಿಕಾರ ಅಧಿಕಾರ, ಆಧಿಪತ್ಯ
ಆಧಿಪತ್ಯ ಪ್ರಭಾವ ಪ್ರಭುತ್ವ ಪ್ರಭುತ್ವ You were sitting in a bench ನೀವು ಬೆಂಚಿನಲ್ಲಿ ಕುಳಿತುಕೊಂಡಿದ್ರಿ and you are thinking, oh God, ನೀವು ಯೋಚನೆ ಮಾಡ್ತಾ ಇದ್ದೀರಿ, ದೇವರೇ how I will come out of this cheating. ನಾ ಈ ಒಂದು ಮೋಸದಿಂದ ಹೇಗೆ ಹೊರಗಡೆ ಬರಲಿ. They cheated me brutally. ಅವರು ಘೋರವಾಗಿ ನನಗೆ ಮೋಸ ಮಾಡಿದ್ದಾರೆ. I had only few thousands with me. ನನ್ನ ಬರಲಿಯಲ್ಲಿ ಬರೀ 1000 ರೂಪಾಯಿಗಳು ಮಾತ್ರವಿತ್ತು. That also I lost. That also I lost. ಅದನ್ನು ಸಹ ನಾನು ಕಳ್ಕೊಂಡೆ. Lord Jesus, ಪ್ರಭು ಯೇಸುವೆ, if you are seeing me, ನೀವು ನನ್ನನ್ನು ನೋಡುವುದಾದರೆ give me one sign ಒಂದೇ ಒಂದು ಚಿಹ್ನೆಯನ್ನು ಕೊಡು, so that I will believe in you. ನಾನು ನಿನ್ನಲ್ಲಿ ನಂಬಿಕೆ ಇಡ್ತೇನೆ. He is giving you that sign. ಆ ಒಂದು ಸೂಚಕ ಕಾರ್ಯವನ್ನ ಪ್ರಭು ಕೊಡ್ತಾ ಇದ್ದಾರೆ He is ನಿನಗೆ. calling you by name. ಅವರು ನಿನ್ನನ್ನು ಹೆಸರಿಡಿದು ಕರೀತಾ ಇದ್ದಾರೆ. And he says, ಆತನು ಹೇಳ್ತಾ ಇದ್ದಾರೆ, they cannot cheat you ಅವರು ಎಂದಿಗೂ ಮೋಸ ಮಾಡಲು ಸಾಧ್ಯವಿಲ್ಲ. over and over. ಪ್ರತಿ ಬಾರಿಯೂ ಸಹ His hand is over you, brother. ಇಗೋ ಸಹೋದರನೇ, ದೇವರ ಕೈ ನಿನ್ನ ಮೇಲಿದೆ. You will finish the construction of that house. ಆ ಮನೆಯ ಒಂದು ಕಟ್ಟಡದ ಕಾರ್ಯವನ್ನು ನೀನು ಮುಗಿಸ್ತೀಯ. ಅರ್ಥ You know what Jesus is saying? Today, ವಿಷಯದಲ್ಲಿ ಮೋಸ. ಹೌದು, ಮೋಸ ಮಾಡಿದ. you know, ಸಾಲಗಾರ ಮಾಡಿದ್ದಾರೆ. ಮನೇಲೂ ಹೇಳಕ್ಕಾಗಲ್ಲ, ಹೊರಗಡೆನೂ ಹೇಳಕ್ಕಾಗಲ್ಲ. ಆ ಥರ ಸಿಕ್ಕಾಕೊಂಡು. what is he saying? No, you will come back. ನೀವು ವಾಪಸ್ ಬರ್ತೀರಾ. You will come back. In Jesus' name. ಅಧಿಕಾರ ಆಧಿಪತ್ಯ Before the May month, ಮೇ ತಿಂಗಳ ಒಳಗಡೆ, before May month of the ಈ 2025, 2025 ಮೇ ತಿಂಗಳ ಒಳಗಡೆ every areas of yours ನಿನ್ನ ಜೀವನದ ಎಲ್ಲಾ ಕ್ಷೇತ್ರಗಳು will be restored. ಅದು ಪುನಶ್ಚೇತನಗೊಳ್ತದೆ. Will be restored. ಪುನಶ್ಚೇತನಗೊಳ್ತದೆ. You relax. ನೀನು ಸಮಾಧಾನವಾಗಿ Forgive them. ಅವ್ರನ್ನ ಕ್ಷಮಿಸಿಬಿಡು. Forgive them. ಕ್ಷಮಿಸಿಬಿಡು. Forgive them. ಕ್ಷಮಿಸಿಬಿಡು. Where is that small diary you are handling always? ಡೈರಿ ಇತ್ತಲ್ಲ, ಬರಿತಾ ಇದ್ದಲ್ಲ, That small ಪುಸ್ತಕ? diary. ಚಿಕ್ಕದ ಪುಸ್ತಕ. ಇದೆ. ಹಾ, Where is that diary? ಎಲ್ಲಿದೆ ಪುಸ್ತಕ? ಮನೆಯಲ್ಲಿದೆಯಾ? In the third page, 3ನೇ ಪುಟದಲ್ಲಿ with the big bold letters, ದೊಡ್ಡದಾದ ಅಕ್ಷರದಲ್ಲಿ you wrote someone's phone number. ಯಾರೋ ಒಬ್ರು ಫೋನ್ ನಂಬರ್ ಬರೆದಿದ್ಯಾ? Huh? ಹೌದು. Go and call him. ಅವರನ್ನ ಹೋಗಿ ಕಾಲ್ ಮಾಡಿ, He will help you. ಅವ್ರು ನಿನಗೆ ಸಹಾಯ ಮಾಡ್ತಾರೆ. Get the priestly blessing. ಪ್ರಭುತ್ವ ಅಧಿಕಾರ ಆಧಿಪತ್ಯ In the diary, brother, don't go back. Priest is saying something. Come. ಗುರುಗಳು ಏನೋ ಹೇಳ್ತಾ ಇದ್ದಾರೆ, ಬಾ ಇಲ್ಲಿ. Priest is saying something. In the diary, Deuteronomy, ಅಧಿಕಾರ ಆಧಿಪತ್ಯ ಪ್ರಭಾವ ಪ್ರಭುತ್ವ big letter. Something in Kannada. I cannot read, but I can see it. ಡ್ಯೂಟರೋನಮಿ. No. That's some name. ಕನ್ನಡದಲ್ಲಿ ಹೆಸರಿದೆ. In the third page of that small diary. ಆ ಚಿಕ್ಕದಾದ ಪುಸ್ತಕದಲ್ಲಿ 3ನೇ ಪುಟದಲ್ಲಿ It's in Kannada. ಕನ್ನಡದಲ್ಲಿದೆ. ಕನ್ನಡ ಗೊತ್ತಿಲ್ಲ. ಗೊತ್ತಿಲ್ಲ. ಅವರಿಗೆ ಗೊತ್ತು. ಅವರಿಗೆ ಗೊತ್ತಿದೆ. ಅಧಿಕಾರ ಆಧಿಪತ್ಯ I'm not getting what it is written. ಅದು ಏನು ಬರೆಯಲಾಗಿದೆ ಅದು ನನಗೆ ಅರ್ಥವಾಗ್ತಾ ಇಲ್ಲ. ಕನ್ನಡದಲ್ಲಿ ಏನೋ ಇದೆ. He went to a grocery shop. From there only he got his number. ಅವನು ಒಂದು ಅಂಗಡಿಗೆ, ಕಿರಾಣಿ ಅಂಗಡಿಗೆ ಹೋದ. ಅಲ್ಲಿ ಆ ನಂಬರನ್ನ ಆತನಿಗೆ ಕೊಡಲಾಯಿತು. ಶಂಕರ್ ಎನ್ನುವಂತ ಆ ರೀತಿಯಾಗಿ ಏನೋ ಒಂದು ಹೆಸರಿದೆ. That's what I am understanding. ನಾನು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇನೆ. It's a blue letter. ಅದು ನೀಲಿ ಅಕ್ಷರ. Yeah, pen is blue. It's a blue pen. ಬ್ಲೂ ಪೆನ್, ನೀಲಿಯ ಬಣ್ಣ. ಅಧಿಕಾರ ಆಧಿಪತ್ಯ ಪ್ರಭಾವ ಪ್ರಭುತ್ವ Sing
it, sing it, sing it. ಎಲ್ಲರೂ ಹಾಡಿ, ಎಲ್ಲರೂ ಹಾಡ್ರಿ, Sing it louder. ಎಲ್ಲರೂ ಗಟ್ಟಿಯಾಗಿ ಹಾಡ್ರಿ, Say it louder. ಎಲ್ಲರೂ ಗಟ್ಟಿಯಾಗಿ ಹಾಡ್ರಿ. ಪ್ರಭುತ್ವ See, when she is holding her hand like this, ಹಾ, when she is holding her hand like ಈ this, ರೀತಿಯಾಗಿ ಕೈ ನೆಟ್ಕೋಬೇಕಾದ್ರೆ she is worrying. ಆಕೆ ಚಿಂತೆ ಪಡ್ತಾ ಇದ್ದಾಳೆ, She is worried. ಚಿಂತೆ ಪಡ್ತಾ ಇದ್ದಾಳೆ. In this small age, why this hip issue for my both hippies? ಈ ಒಂದು ಸಣ್ಣದಾದ ವಯಸ್ಸಿನಲ್ಲಿ ಯಾಕೆ ಎರಡು ಸೊಂಟದ ಕಡೆ ಎರಡು ಭಾಗಗಳಲ್ಲಿ ನೋವಿದೆ? Am I true? ಸತ್ಯನಾ? Am I true? ಸತ್ಯನಾ? Come here, come here. ಬೈಲಿ ಬೈಲಿ. Oh my God. Oh my God. Why this small ಯಾಕೆ age? ಈ ಒಂದು ಸಣ್ಣ ವಯಸ್ಸಿನಲ್ಲಿ, Small age? ಈ ಒಂದು ಸಣ್ಣ ವಯಸ್ಸಿನಲ್ಲಿ No, you all have to pray for her now. ನೀವೆಲ್ಲರೂ ಈಕೆಗಾಗಿ ಪ್ರಾರ್ಥನೆ You all have ಮಾಡಬೇಕು, to pray for her now. ಈಕೆಗಾಗಿ ಪ್ರಾರ್ಥನೆ ಮಾಡಬೇಕು. Oh Jesus. Look at me, sister. Look at me. Your both hips. ನಿನ್ನ This is the area. I'm seeing Jesus is touching you here. Just stand there. ಅಲ್ಲೇ ನಿಂತ್ಕೊಳ್ರಿ, Just stand there. ಅಲ್ಲೇ ನಿಂತ್ಕೊಳ್ರಿ. Oh God. Power of your Holy Spirit. Oh, gentle breeze is moving now. That gentle breeze is leading her into the healings. It blows like a wind. It touches and restores you completely for you. For the name of God. It's go. Oh, Jesus. See this. Jesus is touching her. Thank If your eyes are open, you can see it now. ಯಾರ ಕಣ್ಣುಗಳು ತೆರೆಯಲಾಗಿದೆ ಅವರು If ನೀವು your eyes are open, you ಗಮನಿಸಬಹುದು. can see it now. ಈಗ ಇದನ್ನ ನೋಡಬಹುದು. Jesus is touching her. ಯೇಸು ಆಕೆಯನ್ನು ಮುಟ್ತಾ ಇದ್ದಾರೆ. Glory of the Lord is moving into your life. ದೇವರ ಮಹಿಮೆ ನಿನ್ನ ಜೀವನದಲ್ಲಿ It is ಚಲಿಸ್ತಾ ಇದೆ. God's time for you. ಇಗೋ ಇದು ನಿನಗಾಗಿ ದೇವರ ಸಮಯ. 2 healings are manifesting in your house. ನಿನ್ನ ಮನೆಯಲ್ಲಿ 2 ಸೌಖ್ಯಗಳು ಉಂಟಾಗ್ತಾ ಇದೆ. One is for you. ಒಂದು ನಿನಗಾಗಿ, Other one, ಇನ್ನೊಂದು somebody is crying because of the tummy ache. ಹೊಟ್ಟೆ ನೋವಿನಿಂದ ಮತ್ತೊಬ್ಬರು ಅಳುತ್ತಾ ಇದ್ದಾರೆ. Jesus is healing you now. ಯೇಸು ನಿನ್ನನ್ನು ಸೌಖ್ಯಗೊಳಿಸ್ತಾ ಇದ್ದಾರೆ. Both healings are moving into your house now. ಈಗ 2 ಸೌಖ್ಯಗಳು ನಿನ್ನ ಕುಟುಂಬದಲ್ಲಿ ಚಲಿಸ್ತಾ ಇದೆ. All of you stretch your hands towards your sister. ಎಲ್ಲರೂ ನಿಮ್ಮ ಕೈಗಳನ್ನ ಈ Lord, ಸಹೋದರ ಕಡೆಗೆ heal her. ಚಾಚಿ Touch. ಮುಟ್ಟಿರಿ. Give her a bless. ಪ್ರಭುತ್ವ It's a wonderful healing. ಇದು ಅದ್ಭುತಕರವಾದ ಸೌಖ್ಯ. It is manifesting in her life. ಈಕೆ ಜೀವನದಲ್ಲಿ ಕ್ರಿಯಾತ್ಮಕಗೊಂಡಿದೆ. Jesus. ಯೇಸುವೇ, Who else is attending this retreat from your family? ನಿಮ್ಮ ಕುಟುಂಬದಿಂದ ಯಾರ್ಯಾರು ಇದ್ದಾರೆ? Huh? Yes. Mount Anaru. Believe today your daughter is healed. God is restoring everything. When I'm seeing, God is touching her both hips, then the hand of the Lord is moving into the kidney areas. She has also problem with the kidney also. Now you pray from your heart. Oh my Jesus. You are the sister. Pray from your heart, sister. Oh, Santi Vedile. ಯಾರೋ ಒಬ್ಬರು Chanalomeri, Kamarotani, Sanalalomago, Santa Medele, Kamanavotani, Rubamabave, Hanajalotoro. Pus is coming out through the ears. ಕಿವಿಯ ಮುಖಾಂತರ ಒಂದು ರೀತಿಯಾದಂತಹ ಕೀವು Pus ಬರ್ತಾ is ಇದೆ. coming out through the ears. ಕಿವಿಯ ಮುಖಾಂತರ ಕೀವು ಹೊರಗಡೆ ಬರುವುದು. Someone is here. ಯಾರೋ ಒಬ್ರು ಇಲ್ಲಿದ್ದೀರಾ? I'm not talking about her. ಇವರ ಬಗ್ಗೆ ಅಲ್ಲ,
But another one is here. ಮತ್ತೊಬ್ಬರು ಯಾರೋ ಇಲ್ಲಿದ್ದಾರೆ. You have to put cotton in your ears. ನಿಮ್ಮ ಕಿವಿಗಳಲ್ಲಿ ಹತ್ತಿಯನ್ನು ಹಾಕಬೇಕು. Without that, it will flow like. ಅದು ಇಲ್ಲದೆ ಹೋದ್ರೆ ಅದು ಹರಿತಾ ಇರ್ತದೆ. Now you can come forward. ಈಗ ನೀವು ಮುಂದೆ ಬರ್ಬೋದು. Jesus is touching you. ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ. Your both ears, especially the left one. ನಿಮ್ಮ ಎಡ ಕಿವಿ. Jesus is healing you now. ಯೇಸು ನಿಮ್ಮನ್ನ ಸೌಖ್ಯಗೊಳಿಸ್ತಾ ಇದ್ದಾರೆ. Left or right? Yes. Another. ಲೆಫ್ಟ್ Yes. ಲೆಫ್ಟ್ ಎಡ ಕಿವಿ. Come. Hanumavedane, Jonamaudane, Kavavedere, Sanalanare, Kamanalotare, Zamabaudare, Hanadavedale, Kamavedane, Zamgame Prabhu, Zanaredare, Hanadare Jono, Kamavedare, Vijalatane, Kamamama. Another daughter. ಇನ್ನೊಂದು ಮಗಳು Suffering with the same. ಇದೇ ರೀತಿಯಾದ ಕಾಯಿಲೆ. Oh, this healing is wonderful. ಇದು ಅದ್ಭುತಕರವಾದ ಸೌಖ್ಯ. This healing is wonderful. ಇದು ಅದ್ಭುತಕರವಾದ ಸೌಖ್ಯ. Jesus is doing now. ಯೇಸು ಈಗ ಮಾಡುತ್ತಿದ್ದಾರೆ. Zanamabetile kovavarate hanajale jaro ramavanane Zanamabetile kovavava hanajale janu. Hanajale jano kamar kamane hanajale. In the name of Jesus. Hanajale maru kamavedire hanajale dhani hajaladane khamanalojane daranane. One whole family is here. ಒಂದು ಪೂರ್ತಿಯಾದ ಕುಟುಂಬ ಇಲ್ಲಿದೆ. They are asking question to Jesus. ಯೇಸುವಿಗೆ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. Why my shops are closed? ಏಕೆ ನನ್ನ ಅಂಗಡಿಗಳು ಮುಚ್ಚಲ್ಪಟ್ಟಿದೆ? I can't go there and open my shop. ಅಲ್ಲಿ ಹೋಗಿ ನನ್ನ ಅಂಗಡಿಯನ್ನ ತೆರೆಯಲು ಸಾಧ್ಯವಿಲ್ಲ. Enemies are closing my shop. ಶತ್ರುಗಳು ನನ್ನ ಅಂಗಡಿಯನ್ನ ಮುಚ್ಚುತ್ತಾ ಇದ್ದಾರೆ. Lord, why you are silent? ಯಾಕೆ ನನ್ನ ಜೀವನದಲ್ಲಿ ನಿಶ್ಶಬ್ದರಾಗಿದ್ದೀರಿ? When my shops are closed, ನನ್ನ ಅಂಗಡಿಗಳು ಮುಚ್ಚಲ್ಪಟ್ಟಾಗ Lord, why you are silent? ಯಾಕೆ ನಿಶ್ಶಬ್ದರಾಗಿದ್ದೀರಿ? You have to do something. ನೀವೇನಾದ್ರೂ ಒಂದನ್ನು ಮಾಡಬೇಕು. I have to go there. ನಾನು ಅಲ್ಲಿಗೆ ಹೋಗಬೇಕು. If power and authority, ಅಧಿಕಾರ ಉಂಟವನಾಗಿ, if rulers and dominions ಅಧಿಕಾರ ಆಧಿಪತ್ಯ ಪ್ರಭಾವ ಪ್ರಭುತ್ವ belong to the Lord, ಪ್ರಭುದಾದರೆ, then I have to open that closed shop. ನಾನು ಅಲ್ಲಿ ಮುಚ್ಚಲ್ಪಟ್ಟ ಅಂಗಡಿಯ ಬಾಗಿಲನ್ನ ತೆರೆಯಬೇಕು. Where is that family? ಎಲ್ಲಿದ್ದಾರೆ ಆ ಕುಟುಂಬ? Come forward. ಮುಂದೆ ಬರ್ರಿ. You know what Jesus says? ಯೇಸು ಏನ್ ಹೇಳ್ತಾರೆ ಗೊತ್ತಾ? Today, ಈ ದಿನ in the name of Jesus, ಯೇಸು ನಾಮದಲ್ಲಿ ಅಧಿಕಾರ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ is given unto you. ನಿನಗೆ ಕೊಡಲಾಗಿದೆ. ನಿನಗೆ ಕೊಡಲಾಗಿದೆ. You will go back. ನೀನು ಹಿಂದಕ್ಕೆ ಹೋಗ್ತೀಯಾ? You will go back. ನೀನು ಹಿಂದೆ ಹೋಗ್ತೀಯಾ? You will open that shop. ನೀನು ಅಂಗಡಿಯನ್ನ ತೆರೀತೀಯಾ? You will reopen that shop. ನೀನು ಅಂಗಡಿಯನ್ನು ಮರಳಿ ತೆರೀತೀಯಾ? In the name of Jesus, ಯೇಸುವಿನ ನಾಮದಲ್ಲಿ nothing can stop it. ಯಾವುದು ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. Already the power of God is moving for you. ಈಗಾಗಲೇ ದೇವರ ಶಕ್ತಿ ಚಲಿಸುತ್ತಿದೆ.
Yes, in the name of Jesus. ಯೇಸು ನಾಮದಲ್ಲಿ. Come on, give a wonderful hand to Jesus. ಜೋರಾಗಿ ಚಪ್ಪಾಳೆ ತಟ್ರಿ. Wonderful hand to Jesus. Receive it, sister. Receive it, sister. Come here, sister. ಬರ್ರಿ 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 ಸಿಸ್ಟರ್. Come here, come here. ನೀವೇ ಬರ್ರಿ. Take it. ಪಡೆದುಕೊಳ್ಳ್ರಿ. The source of income. ಈಗ ಆದಾಯದ ಆಶೀರ್ವಾದ. The source of income ಆದಾಯದ ಆಶೀರ್ವಾದ is closed. ಈಗ ಅದು ಮುಚ್ಚಲಾಗಿದೆ. And you are asking God, ನೀನು ದೇವರಲ್ಲಿ ಕೇಳ್ತಾ ಇದೀಯಾ? why are you silent? ಯಾಕೆ ಸುಮ್ಮನಿದ್ದೀರಿ? You know what Jesus says? ಯೇಸು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? He is opening the doors. ಅವರು ನಿನಗಾಗಿ ಬಾಗಿಲನ್ನ ತೆರೀತಾ The ಇದ್ದಾರೆ. way no one can shut it. ಆ ಬಾಗಿಲನ್ನು ಯಾರು ಮುಚ್ಚಲು ಸಾಧ್ಯವಿಲ್ಲ. In the name of Jesus. ಯೇಸು ನಾಮದಲ್ಲಿ. Another one family. Come, sister, you come. ಮತ್ತೊಂದು Sister, you come. ಸಹೋದರಿ ಇಲ್ಲಿ Get on. ಬರ್ರಿ, ಗುರುಗಳ ಹತ್ರ ಬರ್ರಿ, ಆಶೀರ್ವಾದ ಪಡೆಯಿರಿ. Another one family. ಮತ್ತೊಂದು ಕುಟುಂಬ. Anytime you can come forward. ಮತ್ತೊಂದು ಕುಟುಂಬ. You are thinking, is it me or not? ನೀವು ಯೋಚನೆ ಮಾಡ್ತಾ ಇದ್ರೆ ಇದು ನಾವಾ ಅಂತ. It is you. ಅದು ನೀವೇ. It is you. ಅದು ನೀವೇ. And God, come. Get the priestly blessing. ಗುರುಗಳಿಂದ ಆಶೀರ್ವಾದ ಪಡೆಯಿರಿ. You know what Jesus says? ಯೇಸು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? When God opens something, ಈಗ ದೇವರು ನಿಮಗಾಗಿ ಏನನ್ನ no one ತೆರೀತಾ can ಇದ್ದಾರೆ. shut it. ಯಾರು ಸಹ ಬಾಗಿಲನ್ನು ಮುಚ್ಚಲು ಸಾಧ್ಯವಿಲ್ಲ. No one can shut it. ಯಾರು ಸಹ ಮುಚ್ಚಲು ಸಾಧ್ಯವಿಲ್ಲ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Oh. One business. ಒಂದು ಬಿಸ್ನೆಸ್. They have started with a great dream. ಒಂದು ದೊಡ್ಡ ಕನಸಿನಿಂದ ಒಂದು ವ್ಯವಹಾರವನ್ನ ಪ್ರಾರಂಭಿಸಿದ್ದೀರಿ. After few months, ಆ ಕೆಲವೊಂದು ತಿಂಗಳುಗಳ ನಂತರ because of others' opposition ಕೆಲವೊಂದು ಜನರ ವಿರೋಧದ ಮಧ್ಯೆ and the personal circumstances you went through, ನಿಮ್ಮ ವೈಯಕ್ತಿಕವಾದಂತಹ ಪರಿಸ್ಥಿತಿಯಲ್ಲಿ ಹಾದು ಹೋದಾಗ it has been closed. ಅದು ಮುಚ್ಚಲ್ಪಟ್ಟಿದೆ. Today, ಈ ದಿನ the anointing of the Lord, ಅಭಿಷೇಕ, ಪ್ರಭುವಿನ ಅಭಿಷೇಕ releasing those doors. ಈಗ ಆ ಬಾಗಿಲುಗಳನ್ನ ತೆರೀತಾ ಇದೆ. Adhikara. ಆಧಿಪತ್ಯ ಪ್ರಭಾವ ಪ್ರಭುತ್ವ Sing it. ಅಧಿಕಾರ ಆಧಿಪತ್ಯ Prabhava. ಪ್ರಭುತ್ವ Sing it louder. ಅಧಿಕಾರ Yes, brother. ಸತ್ಯ. ಹೌದು ಸಹೋದರ, You pray, brother. ನೀನು ಪ್ರಾರ್ಥನೆ ಮಾಡು. Brother with the mask. ಮಾಸ್ಕ್ ಬ್ಲೂ ಟಿ ಶರ್ಟ್. Yes. ಪ್ರಾರ್ಥನೆ ಮಾಡ್ರಿ. Jesus. Oh, that side, the anointing of God is ಅಲ್ಲಿ moving. ದೇವರ ಶಕ್ತಿ ಚಲಿಸ್ತಾ ಇದೆ ಆ ಜಾಗದಲ್ಲಿ. That side, the anointing of ವಾಲಂಟಿಯರ್ಸ್ ಅಲ್ಲಿ God ಹೋಗಿ. is moving. ದೇವರ ಶಕ್ತಿ ಚಲಿಸ್ತಾ ಇದೆ. That side, the anointing of God is ದೇವರ moving. ಶಕ್ತಿಯಲ್ಲಿ ಚಲಿಸ್ತಾ ಇದೆ. That corner, the anointing of God is moving. ಈಗ ದೇವರ ಅಭಿಷೇಕ ಅಲ್ಲಿ ಚಲಿಸ್ತಾ ಇದೆ. She is receiving touch from the Lord. ಆಕೆ ದೇವರಿಂದ ಸ್ಪರ್ಶವನ್ನು ಪಡಿತಾ ಇದ್ದಾಳೆ. ಕರ್ಕೊಂಡ್ ಬನ್ನಿ ವಾಲಂಟಿಯರ್ಸ್, ಕರ್ಕೊಂಡ್ ಬನ್ನಿ. God, this lady. Come. You come. You come here. Yeah, you come here. ನೀವು ಬನ್ರಿ. Adhikara. ಆಧಿಪತ್ಯ Jesus is moving the house. ಪ್ರಭುತ್ವ Believe it today. ನಂಬ್ರಿ ಈ ದಿನ. Believe it today. ಈ ದಿನ ನಂಬಿರಿ. Oh, they went through it. This family, they went through it. ಈ ಕುಟುಂಬ ಇದರಲ್ಲಿ ಹಾದು ಹೋಗಿದ್ದಾರೆ. Today, Jesus is releasing them. ಈ ದಿನ ಯೇಸು ಅವರನ್ನ ಬಿಡುಗಡೆ ಮಾಡ್ತಾ This ಇದ್ದಾರೆ. is going to be a powerful miracle. ಇದು ದೊಡ್ಡದಾದಂತಹ ಅದ್ಭುತ. No one understands what they went through. ಅವರು ಯಾವ ರೀತಿಯಾಗಿ ಹಾದು ಹೋಗಿದ್ದಾರೆ ಎಂಬುದನ್ನು ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. Oh my Jesus. Adhikara. ಆಧಿಪತ್ಯ ಪ್ರಭಾವ ಪ್ರಭುತ್ವ ಅಧಿಕಾರ ಆಧಿಪತ್ಯ ಪ್ರಭಾವ Oh Lord. ಪ್ರಭುತ್ವ ಅಧಿಕಾರ You know what Jesus says? ಯೇಸು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? You know what Jesus says? ಯೇಸು ಏನ್ ಹೇಳ್ತಾರೆ ಗೊತ್ತಾ? Nothing is incomplete. ಯಾವುದೂ ಸಹ ಅಪರಿಪೂರ್ಣವಲ್ಲ. Nothing is partially fulfilled. ಈಗ ಯಾವುದೂ ಸಹ ಮಧ್ಯದಲ್ಲಿ ಪೂರ್ತಿಗೊಳ್ಳಿಲ್ಲ. Because he is the one who starts and finishes. ಕಾರಣ ಆತನೇ ಪ್ರಾರಂಭಿಸಿದ್ದು, ಆತನೇ His ಮುಕ್ತಾಯಗೊಳಿಸುತ್ತಾನೆ. name is Alpha and Omega. ಆತನ ಹೆಸರು ಅಲ್ಫಾ ಮತ್ತು ಒಮೆಗಾ. He is the author and the finisher. ಅವರು ಪ್ರಾರಂಭ ಮಾಡುವವರು, ಅವರು ಮುಕ್ತಾಯ ಮಾಡುವವರು. He is the pioneer and he is the finisher. ಅವರು ಪ್ರಾರಂಭಿಸುವವರು ಮತ್ತು ಅದನ್ನು ಮುಕ್ತಾಯಗೊಳಿಸುವವರು. You who start the good works in you. ಅವರು ಒಳ್ಳೆಯ ಕಾರ್ಯವನ್ನು ನಿನ್ನಲ್ಲಿ ಮಾಡ್ತಾರೆ. He is accomplishing it today. ಅವರು ಈ ದಿನ ನಿನ್ನಲ್ಲಿ It ಮಾಡಿ is ಮುಗಿಸ್ತಾರೆ. accomplished ಈ today. ದಿನ ಅದು ನೆರವೇರಿತು. And he is setting you totally free. ಅವರು ಈ ದಿನ ನಿನ್ನನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. Release your anointing upon your ನಿನ್ನ daughter. ಮೇಲೆ ಅಭಿಷೇಕ ಇಳಿದು ಬರಲಿ.
Release your power. Release your anointing. My one breast is removed already. ನನ್ನ ಎದೆ ಈಗಾಗಲೇ ಒಂದು ಭಾಗದಲ್ಲಿ ತೆಗೆಯಲಾಗಿದೆ. Other one. ಮತ್ತೊಂದು ಭಾಗ. Get the priestly blessing. ಗುರುಗಳ ಆಶೀರ್ವಾದ ಪಡೆಯಿರಿ. Oh, where is that sister? ಆ ಒಂದು ಸಹೋದರಿಯಲ್ಲಿ. Other one. ಇನ್ನೊಂದು. Now I am getting lumps. ಈಗ ಅಲ್ಲಿ ಗಡ್ಡೆಗಳು ಬರ್ತಾ ಇದೆ. Jesus is healing you today. ಯೇಸು ಇದನ್ನ ನಿನ್ನನ್ನು ಸೌಖ್ಯಗೊಳಿಸ್ತಾ He is ಇದ್ದಾರೆ. relieving you from the fear of cancer. ಆ ಒಂದು ಕ್ಯಾನ್ಸರ್ನ ಭಯದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. He is relieving you from the fire of cancer. ಆ ಒಂದು ಬೆಂಕಿಯ ಕ್ಯಾನ್ಸರ್ನಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. You know what Jesus says? ಯೇಸು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅಧಿಕಾರ, ಅಧಿಪತ್ಯ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ. Sing it loud. ಆಧಿಪತ್ಯ, ಪ್ರಭಾವ, ಪ್ರಭುತ್ವ, sing it louder. ಅಧಿಕಾರ, ಎಲ್ಲರೂ ಹಾಡ್ರಿ. Everybody get up and sing. Sing it. ಪ್ರಭುತ್ವ, ಎಲ್ಲರೂ ಎದ್ದು ನಿಂತು ಅಧಿಪತ್ಯ, ಪ್ರಭಾವ, ಪ್ರಭುತ್ವ, ಅಧಿಕಾರ, ಅಧಿಪತ್ಯ, ಪ್ರಭಾವ, Oh, the hand of the Lord is moving there. Somebody hold that sister who wear the red. ರೆಡ್ ಆ ಸಹೋದರಿನ ಹಿಡ್ಕೊಂಡ್ರಿ ಯಾರೊಬ್ಬರು. She's the one I told you. ಆಕೆ She's the one I told you. ಆಕೆ ನಾನು ಹೇಳಿದಂತ ವ್ಯಕ್ತಿ. Jesus is healing her now. ಯೇಸು ಆಕೆಯನ್ನು ಮುಟ್ತಾ ಇದ್ದಾರೆ. Her healing is great. ಆಕೆ ಸೌಖ್ಯ ಬಹಳ ದೊಡ್ಡದು. Jesus sees you. ಯೇಸು ಆಕೆಯನ್ನು ಗುಣಪಡಿಸ್ತಾ ಇದ್ದಾರೆ. Doesn't matter where you stand. ಎಲ್ಲಿ ನಿಂತ್ರೂ ಪರವಾಗಿಲ್ಲ. Jesus is calling you. ಯೇಸು ನಿನ್ನನ್ನು ಕರೀತಾ ಇದ್ದಾರೆ. And He's healing you. ಅವರು ನಿನ್ನನ್ನು ಸೌಖ್ಯಗೊಳಿಸ್ತಾ ಇದ್ದಾರೆ. Power of the Holy God. ಪವಿತ್ರಾತ್ಮರ ಶಕ್ತಿ. The fear. ನಿನ್ನ ಭಯ. It has to leave you. ನಿನ್ನನ್ನು ಬಿಟ್ಟು ಹೋಗಬೇಕು. Today. ಈ ದಿನ ಅಧಿಕಾರ, ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ, ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ, ಅಧಿಕಾರ. ಅಧಿಪತ್ಯ, Look at me. ಪ್ರಭಾವ, Hey. Look at me. ಪ್ರಭುತ್ವ, You know what Jesus says? ಅಧಿಪತ್ಯ, Power ಪ್ರಭಾವ. is above all. He's touching you. Hand of the Lord is moving over you. And Jesus says, I am sending my daughter free. Lord, you anoint your daughter. She's going through a lot. Have mercy on her. Neighbors are putting things in your well, and you are worried about that. 17 things you found out. 17. Now you are scared to leave there. You know what Jesus says? Adhikara, Adhipatya, ಪ್ರಭಾವ, ಪ್ರಭುತ್ವ, oh, the power! ಅಧಿಪತ್ಯ, ಪ್ರಭಾವ, ಪ್ರಭುತ್ವ. You will live peacefully there. ಇವಲ್ಲಿ ಸಮಾಧಾನದಲ್ಲಿ ಜೀವಿಸ್ತೀರಾ. Understanding what I'm saying? ಅರ್ಥವಾಯ್ತಾ? Yes, yes, Is that true? ಸತ್ಯನಾ? yes. 17 things. But you know, this one verse is enough for you ಒಂದೇ ಒಂದು ವಾಕ್ಯ ಸಾಕು to reign over there. ಅಲ್ಲಿ ಆಡಳಿತ ಮಾಡಲು. That one verse is enough for you ಒಂದೇ ಒಂದು ವಾಕ್ಯ ಸಾಕು to roll over that situation. ಆ ಒಂದು ಸನ್ನಿವೇಶದಲ್ಲಿ ಆಡಳಿತ ಮಾಡಲು. Do not run away from that place. ಅಲ್ಲಿಂದ ನೀನು ಓಡಿ ಹೋಗ್ಬೇಡ. Be there. ಅಲ್ಲಿರು.
Be a conqueror for Jesus. ಅಲ್ಲಿ ಯೇಸು ಕ್ರಿಸ್ತನಿಗೆ ಜಯಶಾಲಿಯಾಗು. Hallelujah. ಹಲ್ಲೆಲೂಯಾ. You are a woman of God. You are a woman of God. ನೀನು ದೇವರ ಮಹಿಳೆ. Through you, ನಿನ್ನ ಮುಖಾಂತರ the name of God will be glorified. ದೇವರ ಮಹಿಮೆ, ಯೇಸುವಿನ ನಾಮ ಮಹಿಮೆಗೊಳ್ಳುತ್ತದೆ. I'm telling you. Look at me. Look at me. ಜೋರಾಗಿ ಚಪ್ಪಾಳೆ ತಟ್ರಿ. I'm telling you. Don't ever go after those things. Don't ever go after those things. ಆ ಒಂದು ಸಂತರ ಸೈನ್ಸ್ Those things, na. ಆ ವಿಷಯಗಳಲ್ಲಿ ಹಿಂದೆ ಹೋಗ್ಬೇಡ್ರಿ. ಕೇಳಿಸ್ತಲ್ಲ. Forget about whatever they do. ಅದೇನಾಗಿದೆಯೋ ಅದನ್ನ ಮರ್ತು ಬಿಡ್ರಿ. 12:30 in the night. 12 ರಾತ್ರಿಯಲ್ಲಿ You saw someone is walking. ಯಾರೋ ಒಬ್ರು ನಡೆಯುವುದನ್ನ ನೀವು ಕಾಣ್ತೀರಾ? ಎಸ್ Adhikara. ಅಧಿಪತ್ಯ ಪ್ರಭಾವ For you only this verse is given. ನಿನಗಾಗಿ ವಾಕ್ಯವನ್ನು ಕೊಡಲಾಗಿದೆ. From that day onwards, you are very scared. ಆ ದಿನದಿಂದ ನೀನು ಬಹಳ ಭಯಪಟ್ಟೆ. You approached one lady who is praying, and she said, "Something they did. That's why these issues are happening." ಯಾವುದೋ ಒಂದು ಪ್ರಾರ್ಥನೆ ಮಾಡುವ ಮಹಿಳೆನ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು ಏನೋ ಒಂದಾಗಿದೆ, ಆದ್ರಿಂದಲೇ ಈ ರೀತಿಯಾದ ಕಾರ್ಯಗಳು ನಡೀತಾ ಇದೆ ಎಂದು. ಎಸ್ ಎಸ್ Those people did not see Jesus. And- If those saw Jesus, they will never say anything beyond the victory of Jesus. ಆ ವ್ಯಕ್ತಿಗಳು ದೇವರನ್ನ ಯೇಸುವನ್ನ ಕಾಣಲಿಲ್ಲ. ಅವ್ರು ಕಂಡಿದ್ದೆ, ಆದ್ರೆ ಅವ್ರು ಈ ರೀತಿಯಾದ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ. Don't fall into that trap. ಆ ಒಂದು ಮೋಸದ ಬಲೆಯಲ್ಲಿ ಬೀಳ್ಬೇಡ್ರಿ. You are a chosen vessel. ನೀನು ಆಯ್ಕೆಯಾದಂತಹ ಪಾತ್ರ. You are a woman of God. ನೀನು ದೇವರ ಸೇವಕಿ. You will rule over that house. ನೀನು ಆ ಮನೆಯಲ್ಲಿ ಆಳ್ವಿಕೆಯನ್ನ ಮಾಡ್ತೀಯ. Other properties also God will give you. ಇತರ ಆಸ್ತಿ ಪಾಸ್ತಿಗಳು ಸಹ ದೇವರು ನಿನಗೆ ಕೊಡ್ತಾರೆ. Yes. ಹೌದು. Trust my words. ನನ್ನ ಮಾತುಗಳನ್ನು ನಂಬು. I'm seeing everything in front of my eyes. That's what I'm saying. ನನ್ನ ಕಣ್ಗಳ ಮುಂದೆ ಕಾಣುವುದನ್ನು ನಾನು ಹೇಳ್ತಾ ಇದ್ದೇನೆ. What you went through that night. ಆ ರಾತ್ರಿಯಲ್ಲಿ ನೀನು ಏನನ್ನೇ ಹಾದು ಹೋದೆ. You were sitting near to a the window. ನಿನ್ನ ಕಿಟಕಿಯ ಬಳಿಯಲ್ಲಿ ಕುಳಿತುಕೊಂಡೆ. Whole night you were scared. ಇಡೀ ರಾತ್ರಿ ನೀನು ಭಯಭ್ರಾಂತಳಾದೆ. Jesus is releasing you. ಯೇಸು ಈ ದಿನ ನಿನ್ನನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು, ಸತ್ಯನಾ? ಎಸ್ Today Jesus is entering into the same house. ಯೇಸು ಈ ದಿನ ಅದೇ ಮನೆಯಲ್ಲಿ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. Yes, it's free. It's already free, sister. It's already free. ಈಗಾಗಲೇ ಅಧಿಕಾರ, ಅಧಿಪತ್ಯ ಪ್ರಭಾವ, ಪ್ರಭುತ್ವ ಅಧಿಕಾರ. ಅಧಿಪತ್ಯ Get up. ಎದ್ದು ನಿಂತ್ಕೊಳ್ಳಿ. Get up. ಎದ್ದು ನಿಂತ್ಕೊಳ್ಳಿ. ಪ್ರಭುತ್ವ Come. ಬನ್ನಿ. Come. God is telling her. God is telling her, no weapon formed against you is going to prosper. കർത്താവ് നിന്നോട് പറയുന്നു, നിനക്കെതിരെയുള്ള ഒരു ആയുധവും ഫലിക്കയില്ല. ಕರ್ತರು ನಿನಗೆ ಹೇಳ್ತಾ ಇದ್ದಾರೆ, ನಿನಗೆ ವಿರುದ್ಧವಾದಂತಹ ಯಾವುದೇ ಖಡ್ಗ Okay, ನಿನ್ನ you translate ಮೇಲೆ brother. ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದ ಲಾರ್ಡ್. ಯು ನೋ ಇಂಗ್ಲಿಷ್, ಕನ್ನಡ, ಮಲಯಾಳಂ. ನಿನ್ನ ವಿರುದ್ಧ ಪ್ರಯೋಗಿಸಿದ ಯಾವುದು No weapon formed against you will prosper. will prosper. You need not worry. You may tell people are doing many things You know what is her problem? because God is with you. You know what is her problem? Her issue is this is your issue. Am I true? ಹೌದಾ? ಎಸ್ ಅದರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. It's kind of a sensation. It's kind of a feeling. All the time she can feel it. Nothing is going to happen. God is there with us. You just be in the presence of Jesus. Soak yourself in the Just hands be of in the presence Jesus. of Jesus. Soak yourself in the hands of Turn around. Jesus. All of you pray. Pray for ಈಕೆಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. all of you pray for this sister. God bless you.
ಬೇರೆ ಒಂದು ಅಧಿಕಾರ ಅಧಿಪತ್ಯ ಪ್ರಭಾವ ಪ್ರಭುತ್ವ See, look at me. ನನ್ನ ನೋಡು. ಅಧಿಕಾರ Now the bird ಅಧಿಪತ್ಯ ದೇವರ ವಾಕ್ಯ ಪ್ರಭಾವ flying out of the nest. ಪ್ರಭುತ್ವ ಗೂಡಿನಿಂದ ಯಾಕೆಲ್ಲ ಹೊರಗಡೆ silent ಹೋಗ್ತಾ ಆಗ್ಬಿಟ್ರಿ ಇದೆ. ಆಡಿ ಅಧಿಕಾರ ಬರ್ಡ್ ಹೊರಗಡೆ ಹೋಗ್ತಾ ಇದೆ. ಹಕ್ಕಿ, Seeing a bird ಸೌಂಡೇ ಒಂದು ಇಲ್ಲ ಹಕ್ಕಿ ಒಂದು ಬಂಧನದಿಂದ ಕೇಜಿನಿಂದ ಹೊರಗಡೆ ಹೋಗ್ತಾ ಇದೆ ಹಾರ್ಕೊಂಡು. out of the cage. ಅಧಿಕಾರ It's happening now. ಈಗ ಆಗ್ತಾ ಇದೆ. You just me. ನೀನ್ ಅಲ್ಲೇ ಇರು. Do it now, Lord Jesus. Do it now, Lord Jesus. 12 years of cage. 12 ವರ್ಷಗಳ ಸೆರೆಮನೆ. Vanjalam go zanavandire hanajabe dire zandale duru hanajale dire hobama bave harajanadhi harajanare Lord, we ask you. hanajabe dire hobama bava. Hold on. Lord, hold on. Jesus is touching her now. ಆಕೆಯನ್ನು ಯೇಸು ಮುಟ್ತಾ ಇದ್ದಾರೆ. Lord, you set your daughter free. ನಿನ್ನ ಮಗಳನ್ನ ಬಿಡುಗಡೆ ಮಾಡ್ರಿ. Today, ಈ ದಿನ you have called her by name. ಆಕೆಯನ್ನು ಹೆಸರಿಡಿದು ಕರೆದಿದ್ದೀಯಾ. Send your power. ನಿನ್ನ ಶಕ್ತಿಯನ್ನು ಕಳಿಸು. Every insecurity feeling, ಎಲ್ಲ ರೀತಿಯಾದಂತಹ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಕೀಳರಿಮೆ I ಭಾವನೆಗಳು command. ನಾನು ಆಜ್ಞೆ ಮಾಡುತ್ತೇನೆ. ಅಧಿಕಾರ, ಅಪತ್ರತೆಗಳು, ಆಧಿಪತ್ಯ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ, ಅಧಿಕಾರ ಅಧಿಕಾರ, ಅಧಿಪತ್ಯ ಆಧಿಪತ್ಯ, ಪ್ರಭಾವ ಪ್ರಭುತ್ವ ಅಧಿಕಾರ in the name of Jesus. ಅಧಿಪತ್ಯ ಪ್ರಭಾವ ಪ್ರಭುತ್ವ. It will take 5 minutes. 5 minutes. Who can pray for her? ಯಾರಾದ್ರೂ 5 ನಿಮಿಷ ಪ್ರಾರ್ಥನೆ ಮಾಡ್ತೀರಾ ಅವಳಿಗಾಗಿ? If you are getting Yes, another yes, guidance yes, to pray for her for yes, 5 minutes, come yes, forward. yes. ಯಾರಿಗಾದ್ರೂ ಈಕೆಗಾಗಿ ಒಂದು 5 ನಿಮಿಷ ನಾನು ಪ್ರಾರ್ಥನೆ ಮಾಡಬೇಕು ಅನ್ಸಿದ್ರೆ ಬಂದು ಪ್ರಾರ್ಥನೆ ಮಾಡ್ರಿ. Guidance to pray for her for 5 minutes. ಯಾರಿಗಾದ್ರೂ ಈಕೆಗಾಗಿ ಪ್ರಾರ್ಥನೆ ಮಾಡಬೇಕು 5 ನಿಮಿಷ ಅಂತೆ ಯಾರಿಗಾದ್ರೂ ಸಂದೇಶ ಬಂದ್ರೆ ಬೇಗ ಬನ್ರಿ. ಆಕೆ ಸುತ್ತಲೇ ನಿಂತ್ಕೊಳ್ರಿ. Banakamani, Sana. 5 minutes. 5 ನಿಮಿಷ All of you pray in the spirit. ಎಲ್ಲರೂ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ರಿ. You are releasing someone from the hands of the devil. ನೀವು ಯಾರೋ ಒಬ್ಬರನ್ನ ದುರಾತ್ಮನ ಬಂಧನದಿಂದ ಬಿಡುಗಡೆ ಮಾಡ್ತಾ ಇದ್ದೀರಾ. You are releasing someone from the hand of the devil. ಯಾರೋ ಒಬ್ಬರನ್ನ ದುರಾತ್ಮನ ಬಂಧನದಿಂದ ಬಿಡುಗಡೆ ಮಾಡ್ತಾ ಇದ್ದೀರಾ. Sisters, come. Join them in prayer. ಅವರೊಂದಿಗೆ ಪ್ರಾರ್ಥನೆಯಲ್ಲಿ ಒಂದಾಗ್ರಿ. All the sisters, come. ಎಲ್ಲ ಕನ್ಯಾಸ್ತ್ರೀಯರು ಬನ್ರಿ. Paradhanabhani, Jana Paudhani, Janana, Shanta Maudha, Shanana, Jana Paudhani. Sisters, all the sisters join. ಎಲ್ಲ ಸಹೋದರಿಯರು ಪ್ರಾರ್ಥನೆ ಮಾಡ್ರಿ. Pray for her. ಎಲ್ಲ ಕನ್ಯಾಸ್ತ್ರೀಯರು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. 5 minutes. 5 ನಿಮಿಷ Offer this prayer. ಈ ಒಂದು ಪ್ರಾರ್ಥನೆಯನ್ನು ಸಮರ್ಪಿಸಿ. Jesus is healing her back. ಯೇಸು ಆಕೆಯ ಸೊಂಟವನ್ನ ಗುಣಪಡಿಸ್ತಾ ಇದ್ದಾರೆ. Jesus is healing her spine. ಯೇಸು ಆಕೆ ಬೆನ್ನಿನ ಮೂಳೆಯನ್ನ ಗುಣಪಡಿಸ್ತಾ ಇದ್ದಾರೆ. ಪರಿಪೂರ್ಣವಾದ ಸೌಖ್ಯ. It's moving into perfect.
ಆಕೆ ಪರಿಪೂರ್ಣತೆ ಕಡೆಗೆ moving ಚಲಿಸ್ತಾ into ಇದ್ದಾಳೆ. perfection. ಆ ಒಂದು ಪರಿಪೂರ್ಣತೆಗೆ ನಡೀತಾ ಇದ್ದಾಳೆ. One hand of the Lord is moving in your tummy. ಈಗ ದೇವರ ಒಂದು ಕೈ ನಿನ್ನ ಶರೀರದ ಮೇಲೆ ಹೊಟ್ಟೆಯ ಮೇಲೆ ಚಲಿಸ್ತಾ ಇದೆ. Other hand of the Lord is moving into your ಮತ್ತೊಂದು spine. ದೇವರ ಕೈ ನಿನ್ನ ಸೈಡ್ ಭಾಗದಲ್ಲಿ ಚಲಿಸ್ತಾ ಇದೆ. You are healed. ನೀನು ಸೌಖ್ಯಗೊಂಡಿದ್ದೀಯಾ? He is taking you out of the nest. ಈಗ ನಿನ್ನನ್ನು ಸೆರೆ ಮನೆಯಿಂದ ಬಂಧನದಿಂದ ಹೊರಗಡೆ ತರೀತಾ ಇದೆ. That cage is released. ಆ ಒಂದು ಸೆರೆಮನೆ ಈಗಾಗಲೇ ಬಿಡುಗಡೆ ಆಗ್ತಾ ಇದೆ. All of you stretch your hands. ಎಲ್ಲರೂ ಕೈಗಳನ್ನು ಚಾಚಿ Stretch ಪ್ರಾರ್ಥಿಸಿರಿ. your hands. ಕೈಗಳನ್ನು ಚಾಚಿ ಪ್ರಾರ್ಥಿಸಿರಿ. Get up and stretch your hands. ಎದ್ದು ನಿಂತು ಕೈಗಳನ್ನು ಚಾಚಿ ಪ್ರಾರ್ಥಿಸಿರಿ. Pray for her. ಈಕೆಗಾಗಿ ಪ್ರಾರ್ಥಿಸಿರಿ. 12 years. 12 ವರ್ಷಗಳ ಕಾಲ Shadadadadada. ಎಲ್ಲ ಕೇಜುಗಳು ಬಿಡುಗಡೆ ಆಗಲಿ. Shadadadadada. Shadadadadada. ಎಲ್ಲ ಕೇಜುಗಳು ಪಂಜರದಿಂದ ಅಕ್ಕಿ ಹೊರಗಡೆ ಬರಲಿ. Shadadadadada. Oja bachanere. Jesus is healing her. ಯೇಸು ನಿನ್ನನ್ನು ಸೌಖ್ಯಗೊಳಿಸ್ತಾ ಇದ್ದಾರೆ. ಯೇಸುವೇ, Sister, ಸಹೋದರಿ, Jesus is calling you. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. Jesus is calling you. ಯೇಸು ಆಕೆಯನ್ನ ಕರೀತಾ ಇದ್ದಾರೆ. Come back, come on. ಈ ಕಡೆ ಬನ್ರಿ, ಆ ಕಡೆಯಿಂದ ಬರ್ರಿ. Emma, come back. Hanajabajale, Kamajanabale, Hudabajanare, Sanajanala, Hanajana. ಬರ್ರಿ 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 ಬರ್ರಿ. Weaknesses is gone. Weaknesses are gone. Where is that sister? Where ಎಲ್ಲಿಯ is that ಸಹೋದರಿ? sister? Where is that sister? ರೋಸಿ. I've called her sister. Where is her sister? Oh, you are here. Sister, ಸಹೋದರಿ, when we were praying for her, ಆಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ immediately I got the guidance to call you. ನನಗೆ ಒಂದು ಮಾರ್ಗದರ್ಶನ ಬಂತು ನಿನ್ನನ್ನು ಕರೆಯಲು. The sisters are waiting here to pray for you. ಈ ಕನ್ಯಾಸ್ತ್ರೀಯರು ಇಲ್ಲಿ ಕಾದಿರುವುದು ನಿನಗಾಗಿ ಪ್ರಾರ್ಥಿಸಲು. Look at me, sister. ನನ್ನನ್ನು ಗಮನಿಸು ಸಹೋದರಿ. You prepared yourself for last 1 month ನೀನು ನಿನ್ನನ್ನು ಸಿದ್ಧ ಮಾಡಿಕೊಂಡೆ 1 ತಿಂಗಳ ಕಾಲ for receiving this touch from the Lord. ಈ ಪ್ರಭುವಿನ ಸ್ಪರ್ಶದಿಂದ ತುಂಬಿಕೊಳ್ಳಲು. Is that true? ಸತ್ಯನಾ? I'm praying. She prepared herself for 1 month to receive this touch from the Lord. You know what Jesus says? ಯೇಸು ಏನು ಹೇಳ್ತಾರೆ ಗೊತ್ತಾ? My daughter, ನನ್ನ ಮಗಳೇ, hey, what is the Greek word for the wisdom? You know it. Jnana is Kannada. What is the Greek word for the wisdom? Someone is saying. Huh? Sophia. What's your name? Sophia. Zanamavajale, Kovavajale, Hanajavajale, Zanamavajale. 1 month she prayed, prepared. Sophia prayed for 1 month. Oh Lord, ಸೋಫಿಯಾ 1 ತಿಂಗಳ ಕಾಲ ಪ್ರಾರ್ಥನೆ ಮಾಡಿದ್ಲು. touch me, ನನ್ನನ್ನು ಮುಟ್ರಿ, heal me. ಗುಣಪಡಿಸಿರಿ. That prayer is getting answered now. ಆಕೆಯ ಪ್ರಾರ್ಥನೆ ಈ ಸಮಯದಲ್ಲಿ ಬಿಡುಗಡೆ He is entering into your circumstances. ದೇವರು ನಿನ್ನ ಆ ಒಂದು ಪರಿಸ್ಥಿತಿಗೆ ಬರ್ತಾ Where ಇದ್ದಾರೆ. you struggled for 6 years. 6 ವರ್ಷಗಳ ಕಾಲ ನೀನು ಎಲ್ಲಿ ಕಷ್ಟದಲ್ಲಿ ಹೋದೆ? 6 years of struggle. 6 ವರ್ಷಗಳ ಕಾಲ. Oh my God. They went through a lot. Own blood. ಎಲ್ಲ ರಕ್ತದ ಸಮಸ್ಯೆ. No, own blood is speaking against you. ಈಗ ನಿನ್ನ ರಕ್ತವೇ ನಿನಗೆ ವಿರುದ್ಧವಾಗಿ ಮಾತನಾಡ್ತಾ ಇದೆ. But Jesus, ಆದರೆ ಯೇಸು, He will never leave you alone. ಅವರು ನಿನ್ನನ್ನು ಎಂದಿಗೂ ಸಹ ಬಿಡುಗಡೆ And he says, ಮಾಡುವುದಿಲ್ಲ. ಅವರು ಹೇಳ್ತಾರೆ,
I'm holding your right hand, my daughter. ನಾನು ನಿನ್ನ ಬಲಗೈಯನ್ನು ಹಿಡಿದುಕೊಂಡಿದ್ದೇನೆ I'm holding your right hand, my daughter. ನಾನು ನಿನ್ನ ಬಲಗೈಯನ್ನು ಹಿಡ್ಕೊಂಡಿದ್ದೇನೆ You ಮಗಳೇ. are my beloved daughter. ನೀನು ನನ್ನ ಪರಮ ಪ್ರೀತಿಯ ಮಗಳು. Vanajazemalu kamavadiri, hanajavedili kamachomavadiri, hanajalajaru kamajanari, hanadalagana. I was persecuted, you will also be persecuted. But need not worry, I am there with you. I was persecuted, you will also be persecuted. Do not worry, because I am with you. Okay, nothing to worry. Throw yourself into the hands of God. He will take care of you. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಚಪ್ಪಳೆ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ಇನ್ನು ಗಟ್ಟಿಯಾಗಿ, Put yourself in the hand of ಇನ್ನು ಜೋರಾಗಿ. ಈ ಸಮಯದಲ್ಲಿ ಬಲಿ ಪೂಜೆಗೆ ಸಿದ್ಧರಾಗೋಣ. This brother Mohan did something for my mic because he was showing me watch for a long time. Now he did something to the other mic. Zamnavadare govavadale hanajavadale zanadana govava. One second. Can you all please stand up? ಎಲ್ಲರೂ ಎದ್ದು ನಿಲ್ಲೋಣ. ಒಂದು ನಿಮಿಷ. Can you all please stand up? ಎಲ್ಲರೂ ಎದ್ದು ನಿಲ್ಲೋಣ. Especially those who are joining online. Sing this, and the same anointing what we are enjoying here in this Saint Anthony's premises, same anointing is moving into the place where you are watching. Zamavedere khobamabave hanajavedere zanaladanadere hanajavadere khobamabava hanajaladane zaneladanalana na 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 jana na na le zana na 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 singing jana na na re ko ba 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 hana chale jaro ko mo chi ba ba na re jana la na na jana la na na na. Lift your both hands. Lift your both hands. Everybody. Amana jana le sana kama jana le udana jale kama ba 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 ana jana jane kama jana la na ne china mountain kama ba 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 ana jala jane uro jana la na ne jiva man ne kama ba na ne ana jala jane china la china jane I'm going to pray for you. I offer this prayer for all those who are joining online and offline. Lord, authority, power, rulers and dominion is given unto us. The original creation, that's our status. Now whatever the devil has stolen, let it back. Let it come back 100-fold into our life. Lord, if the devil has taken away the finance, let it be restored when the authority has been restored. Lord, the devil has stolen the peace, let it be restored 100-fold in Jesus' mighty name. Lord, I pray the financial doors may open. Father, in the name of Jesus, in the premises of St. Anthony, from here we pray, oh, the prayers with St. Anthony. And we pray this prayer with Mother Mary. Hail Mary, full of grace, Lord is with thee. Blessed art thou among women. Blessed is the fruit of thy womb, Jesus. Holy Mary, Mother of God, pray for us sinners, now and the hour of our death. Amen. Come on, everybody, give thanks to the